ಪರಾಂ ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥರ ದಿವ್ಯ ಪಾದ ಕಮಲಗಳಲ್ಲಿ ಮನೆಮನೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಲಿ ಹೊಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸಿ ಯಾವ ಭಗವದ್ಗೀತೆಯ 10ನೇ ಅಧ್ಯಾಯದ 25ನೇ ಶ್ಲೋಕ ಕುರಿತು ನಾವು ನೀವೆಲ್ಲರೂ ಅಭ್ಯಾಸ ಮಾಡ್ತೇವೆ. ವಿಭೂತಿ ಯೋಗ. ಭಗವಂತನ ಮಹಿಮೆ ಅಪಾರ ಇರುವುದರಿಂದ, ಸಾಗರದಷ್ಟು ವಿಶಾಲ ಇರುವುದರಿಂದ ಕೆಲವು ವಿಭೂತಿಗಳಿಂದ ತನ್ನ ಮಹಿಮೆಯನ್ನ ಅರ್ಜುನನಿಗೆ ವ್ಯಕ್ತ ಮಾಡ್ತಾ ಇದ್ದಾನೆ ಭಗವಂತ. ಆ ಮಹಿಮೆಗಳಲ್ಲಿ ಕೆಲವು ಮಹಿಮೆಗಳನ್ನು ಈಗಾಗಲೇ ನಾವು ಒಂದು 5-6 ಶ್ಲೋಕಗಳ ಮೂಲಕವಾಗಿ ನೋಡ್ಕೊಂತ ಬಂದೀವಿ. ಆ ಪ್ರಕಾರವಾಗಿ 25ನೇ ಶ್ಲೋಕಕ್ಕೆ ಬಂದು ಇನ್ನೂ 23 ಶ್ಲೋಕಗಳನ್ನ, ಇನ್ನು 18 ಶ್ಲೋಕಗಳನ್ನ 22ನೇ 43ನೇ ಶ್ಲೋಕಗಳ ಪರ್ಯಂತರವಾಗಿ ಭಗವಂತನ ವಿಭೂತಿ ಮಹಿಮೆಯನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಮಹಿಮೆಯ ಒಂದು ಅಪಾರ ವೈಭವವನ್ನ ನಾವು ಆನಂದ ಪಡ್ತಾ ಇದ್ದೀವಿ. ಕೆಲವು ದೃಷ್ಟಾಂತಗಳ ಮೂಲಕ, ಕಥೆಗಳ ಮೂಲಕ ಎಲ್ಲೆಲ್ಲಿ ಯಾವ ರೀತಿಯಿಂದ ವ್ಯಕ್ತ ಆಗ್ಯಾನ ಅನ್ನುವಂಥದ್ದನ್ನ ಭಗವಂತ ಹೇಳಿದ. ಎಲ್ಲೆಲ್ಲಿ ಮುಖ್ಯವಾದಂತ ವಿಭೂತಿಗಳದಾವ ಭೂಲೋಕದಲ್ಲಿ, ಎಲ್ಲವೂ ನನ್ನವೇ. ಕೆಲವನ್ನು ತಿಳಿದು ಬಿಟ್ರೆ ಎಲ್ಲವನ್ನೂ ತಿಳಿದಂಗ ಆಗ್ತದ. ಅದರಲ್ಲಿ ಈಗಾಗಲೇ ಪುರೋಹಿತರಲ್ಲಿ ಯಾರು ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ಸ್ಕಂದ, ಸರಸುಗಳಲ್ಲಿ ಸಾಗರ ಅನ್ನೋದು ಹೇಳ್ಕೊಂತ ಬಂದು, ಈಗ 25ನೇ ಶ್ಲೋಕದಲ್ಲಿ ಸ್ವಲ್ಪ ಓದಿದೀವಿ. ಮಹರ್ಷೀಣಾಂ ಭೃಗುರಾಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪೋ ಯಜ್ಞೋ ಅಸ್ಮಿ ಸ್ಥಾವರಾಣಾಂ ಹಿಮಾಲಯ. ಇಲ್ಲಿ ಕೂಡ ನಾನು ಮಹರ್ಷಿಗಳಲ್ಲಿ ಭೃಗು ಮಹರ್ಷಿ. ವೇದ ವಾಕ್ಯಗಳನ್ನು ನೋಡ್ತಾ ಇದೀವಲ್ಲ, ಅಲ್ಲಿ ಏಕಾಕ್ಷರ ಪ್ರಣವ ಓಂಕಾರ. ಯಜ್ಞಗಳಲ್ಲಿ ಜಪಯಜ್ಞ, ಸ್ಥಾವರಗಳಲ್ಲಿ ಹಿಮಾಲಯದೇನಿ. ಹೀಗೆ ಅನೇಕ ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿಗೆ ಮಹತ್ವ ಕೊಡ್ತಾ ಇದ್ದೇನೆ. ಅದನ್ನ ವಿವರಣೆಯನ್ನ ಗುರುಗಳ ಮುಖಾಂತರವಾಗಿ ನೀವು ನೋಡ್ತಾ ಹೋಗೋಣ. I am Brahma among the great sages, among worlds I am the Omkara syllable. I am Jatayajna among yajnas, the Himalaya among the mountains. ಅದರ ಅರ್ಥ ಹೇಳಿದೀವಿ. ಈಗ ಅದನ್ನ ಗುರುಗಳು ಏನ್ ಹೇಳ್ತಾರ? ಮಹರ್ಷಿನಾಂ ಭೃಗುಹಾಂ. Among the Maharshis there are Sapt Rishis who are well known. ಹಿಂದೆಲ್ಲ ನೋಡ್ಕೊಂತ ಬಂದೇನು ಸಪ್ತ ಮಹರ್ಷಿಗಳು ಯಾರನ್ನು? ಸನಾತನ, ಸನಂದನ ಅನ್ನುವಂಥದ್ದು ಇರ್ಲಿ. ಹಾಗೆ ಅವರು ಕಲ್ಪ ಪರ್ಯಂತರ ಇದ್ದು ಮತ್ತೆ 7 ಮಂದಿ ಬದಲಾಕೊಂತ ಹೋಗ್ತಾರ ಅನ್ನೋದು ನೋಡಿದೀವಿ. ಅವರು ವೆಲ್ ನೋನ್. ಅದರಲ್ಲಿ ಮುಖ್ಯವಾದಂತವ ಈ ಒಂದು ಕಲ್ಪದಲ್ಲಿ ಭೃಗು ಮಹರ್ಷಿ, who are supposed to be directly born out of Brahmaji mind. ಆ ಮಹರ್ಷಿಗಳೆಲ್ಲ ಬ್ರಹ್ಮನ ಒಂದು ಮಾನಸ ಪುತ್ರರಾಗಿ ಉದಯ ಆಗಿದ್ದಾರೆ. And among those Sapt Rishis also Bhrga is considered. ಆ 7 ಜನರಲ್ಲಿ ಬೃಗ ಅನ್ನುವಂತ ಬಹಳ ಮುಖ್ಯದಾನ. ದ ಪ್ರೀ ಎಮಿನೆಂಟ್ ಒನ್, ಬಹಳ ಪ್ರಾಮುಖ್ಯ. ಅವ್ನಿಗೆ ಯಾಕೆ ಬೆಲೆ ಬಂದದ ಅನ್ನೋದು ಹೇಳ್ತಾರೆ. While dealing with the ಶ್ಲೋಕ before we saw ಸಪ್ತ ಪೂರ್ವ ಚತುರ್ ಮಾನವಸ್ತಥಾ, then I gave the name of Sapt Rishis. The first one was Bhru. ಯಾವಾಗ ಈ ಒಂದು ಅನೇಕ ಯುಗಗಳಲ್ಲಿ ಅಥವಾ ಕಲ್ಪದಲ್ಲಿ ಬೇರೆ ಬೇರೆ ಬದಲಾವಣೆ ಆಗ್ತೇವೆ, ಅದ್ರಲ್ಲಿ ಮೊಟ್ಟ ಮೊದಲಿದ್ದವನ ಇವ ಯಾರು? ಭೃಗು ಮಹರ್ಷಿ. ಸೊ ಅದರ ಅರ್ಥ ಏನು ಅಂದ್ರೆ ಬ್ರಿಹುಂ ಮರೀಚಿಂ. Therefore Krishna says all rishis are great. ಎಲ್ಲರೂ ಮುಖ್ಯನಿದ್ದಾರೆ. ಅದರಲ್ಲಿ ಗ್ರೇಟೆಸ್ಟ್, ಗ್ರೇಟರ್, ಗ್ರೇಟೆಸ್ಟ್ ಅಂತೇವಲ್ಲ, ಅವು ಯಾರು? ಭೃಗು. ಭೃಗು ಋಷಿ ಆಯಾಮ್. And in the Purana several stories are said about the Bhrigu.
ಪುರಾಣದಲ್ಲಿ ಅನೇಕ ಕಥೆಗಳನ್ನು ಕೇಳ್ತಾ ಬಂದಿವಿ ಭೃಗುದ ಬಗ್ಗೆ. And one story says that Bhrigu tested the Trimurtis themselves to find out among the Trimurtis who is the most patient one. And ನಾ ಓದ್ತೀನಿ, ಪೂರಾ ಪ್ಯಾರ ಓದೋದ್ರ ಉತ್ತರ ಹೇಳ್ಬಿಡ್ತೀನಿ. ಅಂದ್ರೆ ಕಥೆ ಇದ್ದಾಗ ನಾನು ಪೂರಾ ಓದಾಕ್ ಹೋಗೋದಿಲ್ಲ, ಪೂರಾ ಓದಿ ಅದರ ಸಾರವನ್ನು ಹೇಳ್ಬಿಡ್ತೀನಿ. And then he went and irritated Brahma to find out whether they lose temper or not. It seems Brahma lost temper and Shiva, one need not ask, will get angry without any reason. So Shiva is Rudra, he also lost the temper. Both of them failed in the exam. And then Bhrigu went and kicked Vishnu's chest. And instead of getting angry, Vishnu asked Bhrigu, is your leg all right? It is paining. And they say because of that alone, Vishnu got the mark in the chest. Shivasatangam Vaksham. Imagine if somebody should conduct an examination for Trimurtis, certainly he must be greater. Therefore, that Bhrigu, the great examiner aya. ಇಲ್ಲಿ ಭೃಗು ಮಹರ್ಷಿ ಈ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡುವ, ಇದರಲ್ಲಿ ಸಹನ ಶಕ್ತಿ, ಪೇಷನ್ಸ್ ಯಾರು ಜಾಸ್ತಿ ಇದೆ ಅಂತ ತಿಳ್ಕೊಂಡು ಆ ಮೂರು ಲೋಕಗಳಿಗೆ ತೆರಳಿ ಪರೀಕ್ಷೆಗೆ ಹೊರಟ. ಆ ಒಂದು ಮೊಟ್ಟ ಮೊದಲು ಹೋದಂತ ಶಿವನಿಂತೆಕ್ ಹೋದ. ಅಲ್ಲಿ ಹೋಗಿ ಏನೋ ಮಾತಾಡ್ಸಕ್ವಾದ. ಆದ್ರೆ ಇವ್ ಎದಕ್ ಬಂದಾನ ಏನು ಅನ್ನುವಂತ ಆಧಾರ ಆತಿತ್ರು ಇಲ್ಲ. ನಾವು ರುದ್ರ ಮೊದಲ ಲಾಸ್ಟ್ ಟೆಂಪರ್, ಧ್ಯಾನಕ್ ಕುಂತಿದ್ ಕಾಣ್ತೈತಿ. ಅವ್ ಏನ್ ಹಜಗೊಳಿಲಿಲ್ಲ, ಸಿಟ್ಟಿಗೆದ್ದು ಕಳಿಸಿದ. ಆದ್ದರಿಂದ ಅಲ್ಲಿ ಒಂದೇ ಪರೀಕ್ಷೆಯಲ್ಲಿ ಶಿವ ಫೇಲ್ ಆದ. ಆಮೇಲೆ ಬ್ರಹ್ಮನಂತಕ್ ಹೋದ. ಅವೇನಾದ್ರೂ ಪೇಷನ್ಸ್ ಕಾಕೊಂಡ ಹೆಂಗ ಅಂತೇಳಿ ಅವನು ಮಾತಾಡಿಸಿದ. ಅವನು ಕೂಡ ಮಾತಾಡಲಿಲ್ಲ. ಒಟ್ಟು ಇನ್ಸಲ್ಟ್ ಆಯ್ತು. ಹಂಗಾರೆ ಶಿವನರ ನೋಡೋನು, ವಿಷ್ಣುನ ನೋಡು ನಿನ್ನ. ಯಾವ ಅವ ಇಬ್ರು ಫೇಲ್ ಆದ್ರ ಪರೀಕ್ಷೆದಲ್ಲಿ, ವಿಷ್ಣು ಲೋಕಕ್ಕೆ ಹೋಗಿ ಅವನ್ ನೋಡೋನು ಅಂತ ಹೇಳಿ ಭೃಗು ಅಲ್ಲಿಗೆ ಹೋದ ವಿಷ್ಣು ಲೋಕಕ್ಕ. ಹೋಗಿ ಏನೋ ಮಾತಾಡಿಸಿದ. ಮಾತಾಡಿಸಿದ ತಕ್ಷಣ ಬಹಳ ಆಧಾರದಿಂದ ಅತಿಥಿಯನ್ನ ಮಾಡಿ ಅವನ ಕರ್ಕೊಂಡ. ಬಹಳ ಆನಂದ ಆಯ್ತು. ಅಂದ್ರೆ ಇವನ್ ಪೇಷನ್ಸ್ ಮತ್ ಪರೀಕ್ಷೆ ಮಾಡೋದ್ ಹೆಂಗ, ಇಷ್ಟ ಆಧಾರ ಆತಿಥ್ಯ ಪ್ರೀತಿ ತೋರ್ಸಕತ್ತನ. ಇವನ ಪೇಷನ್ಸ್ ಪರೀಕ್ಷೆ ಮಾಡೋದ್ ಹೆಂಗ, ಏನಾದ್ರೂ ಒಂದು ಕಂಟಕ ಆಗ್ಬೇಕಲ್ಲ ನಾನು, ಅಂದ್ರೆ ಸಿಟ್ಟು ಬರ್ತದ. ಅಂದ್ರೆ ಯಾವ ರೀತಿ ಇವನು ಸಿಟ್ಟಿಗಸ್ಬೇಕು ಅಂತ ತಿಳ್ಕೊಂಡು, ಇವೇನ್ ಹಂಗ ಇದ್ರೆ ಇವೇನ್ ಸಿಟ್ಟಿಗಳಂಗಿಲ್ಲ, ಇವ್ ಪೇಷನ್ಸ್ ಐತಿಲ್ಲೋ ಗೊತ್ತಾಗೋದಿಲ್ಲ, ಪರೀಕ್ಷೆ ಆಗೋದಿಲ್ಲ ಅಂತ ತಿಳ್ಕೊಂಡು ಜೋರ್ಲಿ ಹೋಗಿ ಎದ್ದು ಜಾಡಿಸಿ ಒದ್ ಬಿಟ್ಟ. ಅವನು ಎದಿಗೆ ಒದ್ ಬಿಟ್ಟ. ಅವಾಗ ನೋಡೋಣ ಹಂಗಾರ ಈಗಾರ ಇವನ ತಾಳ್ಮೆ ಎಷ್ಟದ. ತಾಳ್ಮೆ ಅತಿರಿಕ್ತ ಮನುಷ್ಯ ಗೋಡಿಗೆ ಹತ್ತು ಮುಟ ಸೇರಿತಾನ, ಮುಂದಾದ್ರೂ ಕೂಡ ಪೇಷನ್ಸ್ ತಪ್ತದ. ಹಾಗೆ ಇಲ್ಲಿ ವಿಷ್ಣು ಪರಮಾತ್ಮನ ತಾಳೆ ಪರೀಕ್ಷೆ ಆಯ್ತು. ವಿಷ್ಣು ಅಂದ, ಬಾಳ ಚಲೋ ಆಯ್ತು, ನಿನ್ನ ಪಾದಗಳು ಸಾಕ್ಷಾತ್ ನನ್ನ ಲೋಕಕ್ಕೆ ಬಂದವಲ್ಲ, ನನ್ನ ಎದೆಯೊಳಗ ಹೃದಯ ಸ್ಥಾನದಲ್ಲಿ ಕಮಲಗಳಲ್ಲಿ ಬಂದು ನೆಲೆಸಿದ್ವಲ್ಲ. ಅಯ್ಯೋ ನೋವಾಯ್ತಪ್ಪ ನಿನ್ನ ಪಾದಗಳಿಗೆ, ಮೃದುವಾದಂತ ನಿನ್ನ ಪಾದಗಳಿಗೆ ಏನ್ ಕಟ್ಟಿ ಬಿತ್ತಪ್ಪ ಪರಮಾತ್ಮ, ಮಹರ್ಷಿಗಳೇ ನೋವಾಯ್ತಾ, ಏನಾಯ್ತು ಅಂತ ಮರಗ್ತಾನ ವಿಷ್ಣು. ಎಂತ ಅವನ ತಾಳ್ಮೆ. ಅವಾಗ ಬಹಳ ಆನಂದ ಆಯ್ತು. ಇವನ ಪರೀಕ್ಷೆ ನಿಜವಾಗಲು ಇಬ್ಬರಲ್ಲಿ ಇವ ಪಾಸ್ ಆದ. ವಿಷ್ಣು ಪರಮಾತ್ಮ ಈಸ್ ಎ ಗ್ರೇಟ್, ಅಡ್ಡಿ ಇಲ್ಲ ಅಂದ. ಅದನ್ನ ನೋಡಿ ಸಹನ ಆಗ್ಲಿಲ್ರಿ ಲಕ್ಷ್ಮಿಗೆ. ಅಲ್ಲ, ನಿನ್ನ ಹೃದಯ ಸ್ಥಾನದಲ್ಲಿರ್ತಕ್ಕಂಥ ನನ್ನ ಸ್ಥಾನವನ್ನು ಕಸ್ಕೊಂಡು ಹಾವು ಬಂದು ನಿನ್ನ ಒಳಗಿದನ್ ಮಾಡಿದ, ಮತ್ ನನಗೆಲ್ಲಿ ಉಳಿತಿ ಸ್ಥಾನ? ಏನಿದು ನಿನ್ನ ಕತೆ? ನನ್ನ ಸ್ಥಾನವನ್ನು ಇನ್ನೊಬ್ಬರಿಗೆ ಕೊಡುವಷ್ಟು ನಿನಗೆ ಬಂತ? ಅಲ್ಲ, ನಾನಿನ್ನು ಮೊದಲಿಂದ ಇದ್ದಕ್ಕಿ ಅವರ ಪಾದಗಳನ್ನು ನಿನ್ನ ಹೃದಯದಲ್ಲಿ ಧರಿಸಿ ಇದೇನಿದು ಎಡವಟ್ಟಾಯ್ತು ಅಂತ ತಿಳ್ಕೊಂಡು ಸಿಟ್ಟು ಬಂತು ಲಕ್ಷ್ಮಿಗೆ. ನಾ ಇನ್ನು ಇರ್ಲಾರೆ ಈ ಲೋಕದಲ್ಲಿ, ಸಾಧ್ಯ ಇಲ್ಲ. ಓಡಿ ಬಿಟ್ಟಿಡ್ರಿ ಕೆಲ್ಲಿಂದ ಭೂಲೋಕಕ್ಕೆ ಬಂದ್ಬಿಟ್ರು ಶಟ್ಕೊಂಡು. ಪಾಠ ಕಲಿಸ್ಬೇಕು ನೀವು, ಬೇಡ. ಬಂದು ಕೊಲ್ಲಾಪುರ ಲಕ್ಷ್ಮಿಯಾಗಿ ಅಲ್ಲಿ ಉಳಿದಳು. ಅಲ್ಲಿ ಉಳಿದ ಕೆಲವೊಂದ್ ದಿವಸ ಉಳಿದ್ರು. ಮುಂದ್ ಕತಿ ಬೇರೆ ಬೇರೆ ಹೇಳಿದಾರ, ನಮಗ್ ಗೊತ್ತಿದ್ದದ್ದು ಹೇಳ್ತೀನಿ. ಅಲ್ಲಿಂದ ಆರಾಧನೆಗೆ ಒಳಪಟ್ಟಳು ಲಕ್ಷ್ಮಿ. ಭೂಲೋಕಕ್ಕೆ ಬಂದು ಮಾನವತೆ ಅವಕಾಶ ಬಂದು ಅಲ್ಲಿ ಲಕ್ಷ್ಮೀ ದೇವಿ ಕೊಲ್ಲಾಪುರದಲ್ಲಿ ಕೊಲ್ಲಾಪುರ ಲಕ್ಷ್ಮೀ ದೇವಿ ಅಂತ ತಿಳ್ಕೊಂಡು ದೊಡ್ಡ ಪ್ರಸಿದ್ಧದ. ಅಲ್ಲಿ ಪ್ರತಿಷ್ಠಾಪನೆಗೊಂಡಳು. ಅಲ್ಲಿಂದ ಅದು ಭೂಲೋಕದಲ್ಲಿ ಜನ್ಮ ಇರ್ತದ. ಹಾಗೆ ಅಲ್ಲಿ ಜನ್ಮ ತಾಳಿ ಎಲ್ಲೋ ತಿರುಪತಿ ಒಳಗಾಗಿ ಹುಟ್ಟಿದಳು. ಅಲ್ಲಿ ತಿರುಪತಿ ತಿಮ್ಮಪ್ಪನ ಏನ್ ಸಟ್ಕೊಂಡು ಹೋಗಿದ್ಳು ಅಂತ. ಅಯ್ಯೋ ಬಾಳ ಚಲೋ ಆತಿಂತ ಸುಂದರ ಸ್ತ್ರೀ ಭೂಲೋಕದಲ್ಲಿ ಅಪರೂಪ. ಇವಳನ್ನ ಆಗ್ಬೇಕಂತ ತಿಳ್ಕೊಂಡು ಹಠ ತೊಟ್ಟ ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ. ಆಯ್ತು ಅಂತ ತಿಳ್ಕೊಂಡು ನಾವೇನ್ ಮಾಡಿದ, ಅವಳನ್ನು ವರಿಸಿದಂಗ ಮಾಡಿದ. ಮಾತುಕತೆ ಆಯ್ತು. ಇಲ್ಲಿ
ಯಾವ ವಿಷ್ಣು ಲೋಕದಲ್ಲಿ ಚಡಪಡಿಸಕ್ಕಂತ ವಿಷ್ಣು ಅಯ್ಯೋ ತಪ್ಪ ಆಯ್ತಲ್ಲ, ನಾ ಏನು ಆಘಾತ ಮಾಡಿಬಿಟ್ಟೆ ನನ್ ಮಡದಿಗೆ, ಏನ್ ಮಾಡ್ಲಿ ಎಲ್ಲಿದ್ದಾಳಂತ ಹುಚ್ಚಿಡೋದ್ ಬಿಟ್ಟಿಸಂತ ವಿಷ್ಣು ಪರಮಾತ್ಮ ಎಲ್ಲ ಹುಡುಕಾಡಿದೆ ಸಿಗ್ಲಿಲ್ಲ. ಭೂಲೋಕ್ ಬಂದು ನೋಡಿಳು, ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಳು, ಅಲ್ಲೂ ಇಲ್ಲ. ಅಲ್ಲಿ ಮತ್ ಬೇರೆ ಕಡೆ ಜನ್ಮತಾಳ. ಮತ್ ಅಂತರ್ದೃಷ್ಟಿಯಿಂದ ನೋಡಿದ, ಅಲ್ಲಿ ತಿರುಪತಿಗೆ ಹೋಗ್ಯಾಳ. ಅಲ್ಲಿ ಹೋಗಿ ನೋಡಿದ, ಇನ್ನೂ ಮಾತುಕತೆ ಆಗಿದ್ದಲ್ಲ, ಗೊತ್ತಾಯ್ತು ಅವಂಗೂ ತಿಮ್ಮಪ್ಪಗ, ಅವ ಅದರ ಅವತಾರನ. ಆ ಒಂದು ರೂಪದಲ್ಲಿ, ವಿಷ್ಣು ರೂಪದಲ್ಲಿ ಅವ ಇದ್ದ. ಅದು ಲಕ್ಷ್ಮಿಗ್ ಗೊತ್ತಾಗ್ಲಿಲ್ಲ. ನೋಡು, ನಾ ಏನ್ ಬೇರೆ ಅಲ್ಲ, ಇನ್ನು ಏನ್ ವರ್ಷಿಲ್ಲ, ಅದು ವಿಷ್ಣು ಪರಮಾತ್ಮನ ಅವತಾರ. ನಾನು ಏನ್ ಚಿಂತೆ ಮಾಡಬೇಡ, ಸೆಟ್ಕೊಳ್ಳೋದು ಅದು ಸಹಜದ. ಗಂಡ ಹೆಂಡತಿ ಜಗಳ ಹಿಂಗ್ ಮಾಡಕ್ ಹೋಗ್ಬೇಡ ಅಮ್ಮ, ಹೋಗು, ನಿನ್ನ ಸ್ಥಾನ ಮರಳಿ ನಿನಗೆ ಸಿಗ್ತದ. ಅವಾಗ ಪಶ್ಚಾತ್ಪಟ್ಟ ವಿಷ್ಣು ಪರಮಾತ್ಮ, ಪಶ್ಚಾತ್ತಪಟ್ಟು ಆ ಹೃದಯದಲ್ಲಿ ಹೋಗಿ ಮತ್ತ ಅಲಂಕಾರ ಮಾಡ್ತಾನ. ಇನ್ನೂ ಕತೆ ಬಹಳ ಬರ್ತದ, ಅದು ವಿಷಯದ ಇರ್ಲಿ. ಈ ಪ್ರಕಾರವಾಗಿ ಆ ಒಂದು ವಿಷ್ಣು ಪರಮಾತ್ಮನ ಸಹನೆ ಬಹಳ ಇತ್ತು. ಅದರಿಂದ ಬಹಳ ಆನಂದ ಆಯ್ತು. ಹಂಗ ಭೃಗು ಮಹರ್ಷಿ ಅವ್ರ ಟೆಸ್ಟ್ ಮಾಡಿ ಅವರ ತಾಳ್ಮೆಯನ್ನು ಹೊರಗೆ ಹಚ್ಚಿದ, ಎಕ್ಸಾಮ್ ಮಾಡಿದ ಅಂತ ಬರ್ತದ. ಹೀಗೆ ಭೃಗು ಮಹರ್ಷಿ ಒಂದು ಶ್ರೇಷ್ಠತೆಯನ್ನ. ಇನ್ನೊಂದು ಗೌಡ್ರು ಹೇಳಿದ್ರು, ಆ ಒಂದು ಭೃಗು ಮಹರ್ಷಿಯ ಪಾದದಲ್ಲಿ ಒಂದು ಅಂತರಗಣ್ಣಿತ್ತು. ಆ ಹೆಬ್ಬೆರಳೆ ಕಣ್ ರೂಪದೊಳಗೆ ಇತ್ತು. ಅವ್ ಗರ್ವ ಬಹಳ ಬಂದಿತ್ತಂತ ಭೃಗು ಮಹರ್ಷಿಗೆ. ಆ ಗರ್ವವನ್ನು ಮುರಿಬೇಕಾಗಿತ್ತು. ಯಾರಿಗೆ? ವಿಷ್ಣು ಪರಮಾತ್ಮಗ. ಅದು ಕೂಡ ಇದರಲ್ಲಿ ಬರುತ್ತಾ ಅಂತ ಬರ್ತದ. ಅವ್ ಒದ್ದಾಗ ಅವನ ಕಣ್ಣನ್ನ ಕಚ್ಕೊಂಡ್ಬಿಟ್ಟಂತ ವಿಷ್ಣು ಪರಮಾತ್ಮ. ಬಹಳ ಚಲೋ ಆತ್, ಕಣ್ಣ ನನ್ನ ಹೃದಯದಲ್ಲಿ ಇರ್ಲಿ. ಅವ ಇವನ್ ಗರ್ವ ಐತಲ್ಲ, ಕಣ್ಣ ಇಲ್ಲ, ಒದ್ದ ತಪ್ಪಿಗೆ ಕಣ್ಣು ಹೋಗ್ಬಿಡ್ತು. ಅಯ್ಯೋ ಎಂತ ಘಾತ್ ಮಾಡಿದೆ, ನನ್ನ ರೂಪದ ಕಣ್ಣು ಹೋಯ್ತಲ್ಲ ಅಂತ. ಕಣ್ಣು ಜ್ಞಾನದ ನೇತ್ರ ಹೋಗ್ಬಿಡ್ತು. ಅವನ್ ಗರ್ವ ಭಂಗಾಯ್ತು. ಮತ್ತ ವಾಪಸ್ ಕೊಟ್ಟ. ಹಂಗೆಲ್ಲ ಬರ್ತದ. ಇರ್ಲಿ, ಬೇರೆ ಬೇರೆ ಕಥೆಗಳದಾವ ಅಂತ ಮೊದಲ ಹೇಳ್ಯಾರ. ಇನ್ನು ನೆಕ್ಸ್ಟ್, ಗಿರಮಸ್ಮೇಕಾಕ್ಷರಂ. Among all the words, I am the Omkara. Ekam Aksharam means the word consisting of one syllable. ಇಲ್ಲಿ ಗಿರಾಮ್ ಏಕಾಕ್ಷರಂ ಅಂದ್ರೆ ಏನು? ಪದಲಕ್ಷಣಗಳಿಂದ ವಿಧಿವತ್ತಾಗಿ ನಿರ್ಮಾಣವಾದಂತ ಅರ್ಥ ವೇದ ವಾಕ್ಯಗಳಿಗೆ ಗಿರಾಮ್ ಅಂತಾರ. ಗಿರಾಮಸ್ಮೆ ಏಕಾಕ್ಷರಂ. ಗಿರಾಮ್ ಅಂದ್ರೆ ಒಂದೇ ಸ್ವರವುಳ್ಳಂತ ಅಕ್ಷರ ಯಾವುದು? ಓಂಕಾರ. ಯಾಕೆ ಒಂದೇ ಸ್ವರ ಅದ? ಮೂರು ಸ್ವರಗಳನ್ನು ಕೂಡಿದಂತ ಒಂದೇ ಅಕ್ಷರ. ಹಂಗ ಯಾವ್ದು ಇಲ್ಲ ಹುಡುಗ್ರಿ. ಮ ಮೂರು ಸ್ವರಗಳು ಇರ್ಬೇಕಾದ ಒಂದ್ ಅಕ್ಷರದಾಗ. ಜಗತ್ತಿನಲ್ಲಿ ಅಂತ ಶಬ್ದ ಭಾಷೆಯಲ್ಲಿ ಅಂತ ಇದ್ದಿಲ್ಲ. ಅದೇ ಕೂಡ ಸಂಕೇತ ಮಾಡ್ಯಾರ. ಒಂದ ಆದ್ರ ಮೂರಾಗಿ ತೋರೈತಿ. ಪದಚ್ಛೇದನ ಮಾಡಿದಾಗ ಪದ ಲಕ್ಷಣಗಳಿಂದ ವಿಧಿವತ್ತಾಗಿ ನಿರ್ಮಾಣವಾದಂತದ್ದಿದು. ಪರಬ್ರಹ್ಮ ಸ್ವರೂಪ ಅದೇ ಅಕ್ಷರ ಅಲ್ಲಿಂದ ಬಂದದ, ಪರಮಾತ್ಮನಿಂದ ಬಂದದ್ದು. ಓಂಕಾರ ಮೊದಲನೇ ಅಕ್ಷರ. ಓಂಕಾರ ಅಕ್ಷರ ಅಂತ ಹೇಳಿದ್ರು. ಇದು ಗಿರಾಮನೆ ಅಂದ್ರೆ ಅದರ ಅರ್ಥ ಗಿರಾಮನೆ. ಇದರ ಅರ್ಥ ಏಕಾಕ್ಷರ ಬ್ರಹ್ಮ, ಋಷಿ ವಾಕ್ಯ. ಅದು ಏಕಾಕ್ಷರ ಯಾಕಂದ್ರು ಮೂರು ಸ್ವರಗಳಿಂದ ಕೂಡಿದಂತ ಏಕಾಕ್ಷರ. ಮೀನ್ಸ್ ವರ್ಡ್ ಕನ್ಸ್ಟಿಟ್ಯೂಟಿಂಗ್ ಆಫ್ ಸಿಲೆಬಲ್. ಸಿಲೆಬಲ್ ಅಂದ್ರ ಒಂದೇ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು, ಒಂದೇ ಸ್ವರವನ್ನು ಹೇಳ್ತಕ್ಕಂಥದ್ದು ಸಿಲೆಬಲ್. ಒಂದೇ. ಅಲ್ಲಿ ಎರಡು ಮೂರು ಅದಾವ ಕರೆ, ಆದ್ರೂ ಸ್ವರ ಮಾತ್ರ ಹೇಳುವಾಗ ಒಂದೇ ಹೇಳ್ತೇವಿ. ಮೂರು ಒಂದ ಅಂತ ಅದರ ಅರ್ಥ. ವಿಷ್ಣು ಶಿವ ರುದ್ರ ಇವು ಮೂರು ಒಂದ. ಬ್ರಹ್ಮ ವಿಷ್ಣು ರುದ್ರ ಇವ್ರು ಮೂರು ಒಂದ ಅಂದ್ರೆ ಮೂರು ಬೇರೆ ಅಲ್ಲ, ಒಂದೇ ಚೇತನದ ಮೂರು ರೂಪಗಳು. ಅದಕ್ಕ ಓಂ. ಓಂ ಅಂದ್ರೆ ಒಂದ ತೋರ್ಸ್ಟ್ ಮಾಡ್ತದ. ಹಾಗೆ ಇತಿ ಏಕಾಕ್ಷರಂ ಬ್ರಹ್ಮ. ಅದಕ್ಕೆ ಅರ್ಥ ರೂಪವಾದದ್ದೇನು? ಪರಬ್ರಹ್ಮವೇ ಆ ರೂಪದಲ್ಲಿ ಅಕ್ಷರ ರೂಪದಿಂದ ಹೊರಗೆ ಬಂದದ. ಅದಕ್ಕೆ ಓಂಕಾರ ಅಂತ. ಮೊನೋವರ್ಡ್ ಅಂತ. Because Omkara is considered to be the essence of the entire Vedas. ಎಲ್ಲಾ ವೇದಗಳನ್ನ ಕಡದು ಅದನ್ನ ಒಂದು ಬೆಣ್ಣೆ ತೆಗೆದು ತುಪ್ಪ ಮಾಡಿಟ್ಟಾರೆ. ಯಾವುದು? ಓಂಕಾರ ಎಲ್ಲಾ ವೇದಗಳ ತಾತ್ಪರ್ಯ, ಅದು ಗೂಢಾರ್ಥ. ಇಂದ ತೈತ್ರೇಯ ಉಪನಿಷತ್ ಕ್ಲಾಸ್ ವಿಶೇಷಿಂಗ್. ಇಲ್ಲಿ ಒಂದು ತೈತ್ರೇಯ ಉಪನಿಷತ್ ಪ್ರಾರಂಭ ಆಗುವುದದ. ಅಲ್ಲಿ ಮೊದಲೇ ಮಂತ್ರ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ. ತೈತ್ರೇಯ ಉಪನಿಷದ ಏನಿದು? ಓಮಿತಾಯಿತಿ ಸಮಾತಿ ಗಾಯಂತಿ.
ಇಲ್ಲಿ ವರ್ಣಾದಿಗಳ ಉಚ್ಚಾರಣ ಕ್ರಮವನ್ನು ಹೇಳ್ತಕ್ಕಂಥದ್ದು ಅದ. ಆ ಓಂಕಾರ ಬಗ್ಗೆ ವಿಶೇಷ ರೂಪ ಬಹಳ ಇದ್ರೊಳಗ ಇರ್ಲಿ, ಅದನ್ನ ನಾವು ಒಂದು ವಿಷಯನ ಇಟ್ಕೊಳಕ್ ಬರ್ತೈತಿ. ಈಗ ತೈತ್ರಿ ಉಪನಿಷತ್ ಹೇಳೋರಲ್ಲ, ಇವು ಬಹಳ ಅದ. ಇರ್ಲಿ, ಅದ್ರಲ್ಲಿ ಈ ಮಂತ್ರ ಬರ್ತದ, ಅದ್ರ ಅರ್ಥ ಓದ್ತೀನಿ. ಫಾರ್ ವೇದ ಪಾರಾಯಣಂ ದ ಫಸ್ಟ್ ವರ್ಡ್ ಇಸ್ ಓಂಕಾರ. ಶ್ರೀ ಗುರುಭ್ಯೋ ನಮಃ. ಫಸ್ಟ್ ನಾವು ಪ್ರಾರಂಭ ಮಾಡೋದೇ ಗುರುಭ್ಯೋ ನಮಃ. ಅಲ್ಲಿ ಏನಸ್ತೆ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಫಾರ್ ಆಲ್ ರಿಚುವಲ್ಸ್ ದ ಫಸ್ಟ್ ವರ್ಡ್ ಅಟರ್ಡ್ ಇಸ್ ಓಂ. ಎಲ್ಲ ಗುರು ಸಂಪ್ರದಾಯಗಳಲ್ಲಿ, ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲಿ ಮೊಟ್ಟ ಮೊದಲು ಉಚ್ಚಾರ ಮಾಡತಕ್ಕಂತ ಮಂತ್ರ ಓಂ. ಅಂಡ್ ಫಾರ್ ಉಪಾಸನಾ ಮೆಡಿಟೇಷನ್ ಆಲ್ಸೋ ಓಂಕಾರ ಇಸ್ ಯೂಸ್ಡ್ ಆಸ್ ಎ ಆಲಂಬನಾರ ಸಿಂಬಲ್. ಅದನ್ನ ಅವಲಂಬನೆ ಮಾಡಿ ಎಲ್ಲಾ ಮಂತ್ರಗಳು ತಯಾರಾಗ್ಯಾವ. Thus in karma kanda ಓಂಕಾರ is used, in upasana kanda ಓಂಕಾರ is used, even the Vedic section ಓಂಕಾರ is used for enquiry into reality. ಆ ಓಂಕಾರದಿಂದ ಅರ್ಥರೂಪವಾದ ಪರಬ್ರಹ್ಮವನ್ನು ಹೊಂದಲಿಕ್ಕೂ ಕೂಡ ನಮ್ಮ ಪಾರಮಾರ್ಥದಲ್ಲಿ ಇವೆಲ್ಲವೂ ಉಪಯೋಗ ಅದ. ಅಂದ್ರೆ ಪ್ರತಿಯೊಂದಕ್ಕೂ ಆದಿ ಎಲ್ಲಗಳಿಗೂ, ಎಲ್ಲಾ ಕಾಂಡಗಳಿಗೂ ಮೂಲವಾದಂತ ಅದು ಅದ. ನಮ್ಮನ್ನ ಓದು ನಮ್ಮ ಸ್ವರೂಪದಲ್ಲಿ ಕೂಡ ನಿಲ್ಲಿಸ್ತಕ್ಕಂಥ ತಾಕತ್ತು ಯಾವ್ದರ ಒಂದು ಸಿಂಬಾಲಿಕ್ ಅದ ಅಂದ್ರ ಅದೇ ಓಂಕಾರ, ಅದೇ ಸಿಲಾಬಲ್ಲು. ಓಂಕಾರ ಯೂಸ್ಡ್ ಫಾರ್ ಎನ್ಕ್ವೈರಿ. ನಮ್ಮ ಸ್ವರೂಪವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದು ಬೇಕು. ಮಾಂಡವಿಕ ಉಪನಿಷತ್ ಬಿಗಿನ್ಸ್, ಅಲ್ಲಿ ಕೂಡ ಮಾಂಡವಿಕ ಉಪನಿಷತ್ ಕೂಡ ಓಂ ಇತಿ ಏತತ್ ಅಕ್ಷರಂ, ಅಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ತಾರ. ಓಂಕಾರ ಈಸ್ ನಾಟ್ ಓನ್ಲಿ ದ ಎಸೆನ್ಸ್ ಆಫ್ ದ ಎಂಟೈರ್ ವೇದಾಸ್, ಓಂಕಾರ ಈಸ್ ದ ಎಸೆನ್ಸ್ ಆಫ್ ದ ಎಂಟೈರ್ ಕ್ರಿಯೇಷನ್. ಈ ಸೃಷ್ಟಿ ಉತ್ಪನ್ನ ಆಗ್ಬೇಕಾದ್ರೂ ಓಂಕಾರದಿಂದ ಆಗಿದೆ. ಓಮ ಅದ್ರ ಮೊದಲನೇ ಅಕ್ಷರ ಹುಟ್ಟಿದ್ದು ಇಡೀ ಜಗತ್ತ ಅದಿಂದ ಹುಟ್ಟೈತಿ. ಎಲ್ಲಾ ಪ್ರಾಣಿಗಳಿಗೂ ಮೂಲ ಅಕ್ಷರ ಅಂಬ, ಕ, ಅವ್ವ, ಅಂಬ, ಅನ್ನ. ಹೀಗೆಲ್ಲ ಅನ್ನುವಂತ ಅಕ್ಷರ ಏನದ, ಮೊಟ್ಟ ಮೊದಲು ಗಂಟಲಿಂದ ಹೊರಗೆ ಬಂತು ಅಂತ ಉಚ್ಚಾರ ಸ್ವರ. ಆ ಸ್ವರ ಬಂದಿಂದ ಅದು ಕೆಲವು ಹೊತ್ತು ಅಂದ ನಂತರ ರಕ್ಷಣೆ ಆಗ್ತದ. ಬಾಯಿಯೊಳಗ ಕುಲ್ಲ ಇರ್ತದ, ಅದು ಅಂದ್ರೆ ರಕ್ಷಣೆ ಆಗ್ತದ. ಮುಗಿತದ, ಅಲ್ಲಿ ಲಯ ಆಯ್ತು. ಮುಗಿತಲ್ಲಿ ಓಮ ಬಾಯಿ ತೆಗೆದು ಅದನ್ನ ಉಚ್ಚಾರ ಮಾಡಿ ಕೆಲವು ಹೊತ್ತು ಆಮೇಲೆ ಅಂತೀವಿ. ಹೀಗೆ ಸೃಷ್ಟಿ ಅಲ್ಲೇ ಸ್ಥಿತಿ ಗಂಟಲವರೆಗೆ ತುಟಿ ಒಳಗೆ ಬರ್ತದ, ಆಮೇಲೆ ಮುಚ್ತದ. ತುಟಿ ಮುಚ್ಚಿದಾಗ ಓಂಕಾರ ಮುಗಿತದ. ಹಂಗ ಪ್ರಳಯ ಆಗ್ತದ ಅಂತ ಅರ್ಥ. ಹೀಗೆ ಓಂಕಾರ ಇಸ್ ದ ಬಾಳ ಎಸೆನ್ಸ್ ಅದ. ಅದು ಎಂಟೈರ್ ಕ್ರಿಯೇಷನ್ಕ್ ಮೂಲದ, ಸೃಷ್ಟಿಗೆ ಮೂಲದ. ಭೂತ್ವಾ ಅಸ್ತಿ ಅದ ಮಂತ್ರ. ದೇರ್ ಫೋರ್ ಜ್ಞಾನಕಾಂಡ ಓಂಕಾರ ಇಸ್ ಇಂಪಾರ್ಟೆಂಟ್. ಜ್ಞಾನಕಾಂಡದಲ್ಲಿ ಕೂಡ ಓಂಕಾರ ಬೇಕು, ಉಪಾಸನಾ ಕಾಂಡದಲ್ಲಿ ಬೇಕು. ಓಂಕಾರ ಯೂಸ್ಡ್ ಇನ್ ಕರ್ಮಕಾಂಡ, ಓಂಕಾರ ಯೂಸ್ಡ್. Thus ಓಂಕಾರ is the most important mantra, and that is why begin with ಓಂ and end also with ಓಂ. ಓಮದಿಂದ ಪ್ರಾರಂಭ ಮಾಡೋದು ಮತ್ತು ಓಮದಲ್ಲಿ ಮುಕ್ತಾಯ ಮಾಡ್ತಾರೆ. ಯಾಕೆ ಅಷ್ಟು ಮಹತ್ವದ ಅದಕ್ಕೆ. And therefore Krishna says among all the words, so gir, gi, girao, gira, gi means padam. ಅದರ ಅರ್ಥ ಏನು? ಪದ ಅದು. A word is called gi and gira means among the padani, among the words I am the monosyllable. ಎಲ್ಲ ಪದಗಳಲ್ಲಿ ಶ್ರೇಷ್ಠವಾದ ಪದ ಯಾವುದು? ಓಂಕಾರ. ಪದವನಿಸಿಕೊಂಡಿರ್ತದು. ಯಾಕೆ 3 ಅಕ್ಷರ ಅದಾವ, ಅಕ್ಷರವನಿಸಿಕೊಂಡದ. ಯಾಕಂದ್ರೆ ನಾಶರಹಿತವಾದಂತ ಪರಬ್ರಹ್ಮನ ಸೂಚನೆ ಮಾಡ್ತದ. ಅಕ್ಷರ ನಾಶವಾಗಿ ಇರುವಂತದ್ದು ಸ್ಥಿತಿ ಯಾವುದು? ನಮ್ಮ ಸ್ವರೂಪ. ಹೀಗೆ ಯಾವುದೇ ರೀತಿಯಿಂದ ಅರ್ಥ ಮಾಡಿದ್ರು ಕೂಡ ಓಂಕಾರ ಬಹಳ ಬೆಲೆ ಅದು. ಈ ಪ್ರಕಾರವಾಗಿ ಓಂಕಾರದ ಮಹತ್ವವನ್ನ ಹೇಳ್ತಾ ಈ ಕೊನೆಗೆ ಪರಮಾತ್ಮ ಹೇಳ್ತಾನ, ಯಜ್ಞಾನಾಂ ಜಪ ಯಜ್ಞಾಸ್ಮಿ. ನೋಡಿ, ನಾವು ಎಲ್ಲಾ ಯಜ್ಞಗಳನ್ನು ಮಾಡ್ತೀವಿ, ಜಪಾನ ಅನೇಕ ಜಪಗಳನ್ನು ಮಾಡ್ತೀವಿ. ಆ ಜಪಗಳಲ್ಲಿ ಯಾವ್ದು ಶ್ರೇಷ್ಠ? ನಾಮ ಜಪ ಅದಾವ, ಮಂತ್ರ ಜಪ ಅದಾವ, ಅವನ್ನೆಲ್ಲ ನಾವು ನಿತ್ಯ ಮಾಡ್ತಿರ್ತೀವಿ. ಯಾಕೆಂದ್ರೆ ಈ ಯಾವ ಜಪ ಬಹಳ ಮಹತ್ವದ ಕಲಿಯುಗದಲ್ಲಿ. among all types of religious sadhana, among all types of spiritual ಆಯಾಮ್ ಜಪ ಯಜ್ಞ. ಅನೇಕ ಆಧ್ಯಾತ್ಮಿಕ ಪಾರಮಾರ್ಥಿಕ ಸಾಧನೆಗಳಲ್ಲಿ ಮುಖ್ಯವಾದ ಸ್ಥಾನ ಜಪಯಜ್ಞ. ಅಂಡ್ why Krishna chooses ಜಪಯಜ್ಞ? ಇಲ್ಲಿ ಕೃಷ್ಣ ಪರಮಾತ್ಮ ಅದನ್ನ ತಗೊಂಡಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಯಜ್ಞ, ಮಂತ್ರ ಯಜ್ಞ. ಇದೇನು ಒಂದು ಯಜ್ಞ ರೂಪದೊಳಗೆ ಇದನ್ನ ನಾವು ಮಾಡ್ಕೋತೀವಿ. ವಿ
which can be practiced by all the people. ಎಲ್ಲ ಜನರಿಂದ ಆರಾಧಿಸಲ್ಪಡ್ತದ. ಯಾವುದು? ವೇರ್ ವರ್ಣ ಆಶ್ರಮ ರಿಸ್ಟ್ರಿಕ್ಷನ್ಸ್ ಆರ್ ನಾಟ್ ದೇರ್. ವರ್ಣಾಶ್ರಮಗಳ ಭೇದಿಲ್ಲದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವುಗಳ ಯಾವ ತಕರಾರಿಲ್ಲದೆ, ಭೇದವಿಲ್ಲದೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಫಾರ್ ಆಲ್ ದ ಪೀಪಲ್ ಎಲ್ಲರಿಗೂ ಕೂಡ ಜಪ ಯಜ್ಞ ಕ್ಯಾನ್ ಬಿ ಯೂಸ್. ಎಲ್ಲರೂ ಕೂಡ ಆಚರಿಸಲೇಬಹುದಾದಂತ ಜಪ ಯಜ್ಞ ಬಹಳ ಮಹತ್ವದ. Here if you take other ಯಜ್ಞ there are restrictions. ಅದನ್ನು ಬಿಟ್ಟು ಇನ್ನುಳಿದ ಯಜ್ಞಗಳನ್ನು ತಗೊಂಡ್ರೆ ಬಹಳ ಕಷ್ಟ ಅದ. If you take ಅಗ್ನಿಹೋತ್ರ ಅದನ್ನ ತಗೊಂಡ್ರಿ ಅಂದ್ರ, ಯಜ್ಞ ತಗೊಂಡ್ರೆ ಓನ್ಲಿ ಗೃಹಸ್ಥ ಕ್ಯಾನ್ ಡು. ಅದನ್ನ ಗೃಹಸ್ಥರಷ್ಟೇ ಮಾಡ್ಬೇಕು, ಅದನ್ನ ಅಗ್ನಿಹೋತ್ರ. ನಾಟ್ ಎ ಬ್ರಾಹ್ಮಣೀಸ್, ಸನ್ಯಾಸಿ ಮಾಡ್ತಕ್ಕದ್ದಲ್ಲ, ಬ್ರಾಹ್ಮಣರಲ್ಲ. If you take ರಾಜಸೂಯ ಯಾಗವನ್ನು ತಗೊಂಡ್ರಿ ಅಂದ್ರೆ ಓನ್ಲಿ ಕ್ಷತ್ರಿಯ ಕ್ಯಾನ್ ಡು. ಅಲ್ಲಿ ಕ್ಷತ್ರಿಯ ಅಷ್ಟ ಮಾಡ್ಬೇಕು, ಬ್ರಾಹ್ಮಣ ಕೆನಾಟ್ ಡು. ಅದನ್ನ ಬ್ರಾಹ್ಮಣರು ಮಾಡ್ಬೇಕಾಗಿಲ್ಲ. And there are certain rituals which can be done only by people who have got sacred thread. ಕೆಲವರು ಪವಿತ್ರವಾದಂತ ಕುಲ ಜಾತಿಯವರು ಮಾಡ್ಬೇಕಂತೆಲ್ಲ ಮಾಡ್ತಾರಲ್ಲ, ಇದು ಭೇದಭಾವ ಆಗ್ಲಿಲ್ಲೇನು? And other people are prohibited from doing that. ಕೆಲವು ವರ್ಣದವರಿಗೆ ಅದು ಪ್ರೈವೇಷನ್ ಅದ. So thus some are based on varna, some are based on ashrama, some are based on ಉಪನಯನ ಸೆರೆಮನಿ. ಉಪನಯನ ಮಾಡ್ಕೋಬೇಕು, ಎಲ್ಲಾ ಬಹಳ ವಿಧಿ ವಿಧಾನಗಳದಾವ. Some are allowed to males, some are allowed to female. ಕೆಲವರು ಜೆಂಟ್ಸ್ ಮಾಡ್ಬೇಕಂತಾರ, ಕೆಲವರು ವುಮೆನ್ಸ್ ಮಾಡಬಾರ್ದು ಅಂತಾರ. ಬೇರೆ ಜಪ ಯಜ್ಞ ಇದು ಓಪನ್ ಟು ಆಲ್. ಈ ಜಪ ಯಜ್ಞದಲ್ಲ, ಇದೆಲ್ಲರಿಗೂ ಓಪನ್ ಅದ ನೋಡಿ. ಯಾರಿಗೆ ಅಲ್ಲ, ಯಾರು ಇವ್ರಿಗೆ ಅವ್ರಿಗೆ ಅಂತಲ್ಲ, ಪ್ರತಿಯೊಂದು ಭುವನದ ಮಾನವರಿಗೆಲ್ಲವರು ಇದನ್ನ ಮಂತ್ರವನ್ನ ಜಪವನ್ನ ಉತ್ತರಿಸಬಹುದು. ಮರಣಾತ್ರಾಯತಿ ಮಂತ್ರ, ಈ ಶಿವ ಜಪ ಮಂತ್ರ ಎಲ್ಲರನ್ನು ಮುಕ್ತ ಮಾಡ್ತದ. ಇದಕ್ಕೆ ಅಧಿಕಾರಿಗಳು ಎಲ್ಲಿದ್ದಾರೆ? ಎಲ್ಲರೂ ಅದಾರ. ಜಗತ್ತಿನಲ್ಲಿ ಎಷ್ಟು ಮಂದಿ ದೇಹಧಾರಣೆ ಮಾಡಿಕೊಂಡು ಬಂದಿದ್ದಾರೋ ಅವರೆಲ್ಲರೂ ಅಧಿಕಾರಿಗಳೇ. ಈ ಮಂತ್ರ ಪಠನ ಮಾಡ್ಲಿಕ್ಕೆ ಎಲ್ಲರಿಗೂ ಹಾಕೊಂಟು. ಅದಕ್ಕೆ ಈ ಶಿವ ಮಂತ್ರವನ್ನ, ನಾಮವನ್ನ ಮೋಸದಿಂದ ಉಚ್ಚಾರ ಮಾಡಿದ್ರು ಸಹ ಅವರ ಪಾಪಗಳೆಲ್ಲ ಕಳೆದು ಹೋಗ್ತಾವ, ಪರಿಶುದ್ಧ ಮಾಡ್ತದ. ಯಾವುದು? ಈ ನಾಮ ಜಪಗಳು ಹೇಳ್ಕೊಂತ ಹೋಗ್ತಾರ. And the second advantage is that it is open to all. ಯೂನಿವರ್ಸಲ್ ಸಾಧನ ಅಂತಾರೆ, ಸಾರ್ವತ್ರಿಕ ಎಲ್ಲರಿಗೂ. And therefore it is a greatest sadhana. And the second advantage is that you do not have a particular time or a place. ಇಂಥ ಟೈಮ್ದಾಗ ಮಾಡ್ಬೇಕು, ಇಂಥ ಜಗದಾಗ ಮಾಡ್ಬೇಕು ಏನಿಲ್ಲ. ನೀತಿಗೆ ಎಕ್ಸರ್ಸೈಸ್ ಮಾಡ್ಬೋದು. You can practice everywhere, every time. ಎಲ್ಲಿ ಬೇಕಾದಲ್ಲಿ ಮಾಡ್ರಿ, ಯಾವ ಟೈಮ್ದಾಗ ಮಾಡ್ರಿ. ಇದಕ್ಕೊಂದು ವಿಧಿ ವಿಧಾನಗಳು, ನಿಶ್ಚಿತ ವೇಳೆ ಇಲ್ಲ. ನೀವು ಯಾವಾಗ ನೆನೆಸ್ತೀರಿ ಯಾವಾಗ ಪರಮಾತ್ಮನ ನಾಮದ ನಾಲಿಗೆ ಮೇಲೆ ಪುಟಿಬೇಕು. ಇದು ವಾಟ್ ಟು ಡೂ ಹೋಮ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ರಿಕ್ವೈರ್ಡ್. ಇಟ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್. ಅದಕ್ಕೆ ಸಕಲ ಸಾಧನಗಳನ್ನು ತಯಾರು ಮಾಡ್ಕೋಬೇಕು, ಪ್ರಾಪರ್ ಡೈರೆಕ್ಷನ್, ಇಂಥದ ವಿಧಿ ವಿಧಾನಗಳದಾವ. ಜಪ ಯಜ್ಞ ಮಾಡ್ಬೇಕಾದ್ರ ಬಹಳ ರಿಸ್ಟ್ರಿಕ್ಷನ್ ಅದಾವ, ಅದ ಕಂಡೀಷನ್ ಅದಾವ. ಮತ್ತ ಅದ್ರ ಬೆನಿಫಿಟ್ ಸಿಗ್ಬೇಕಾಗಿತ್ತಂದ್ರ ಆ ಪ್ರಕಾರ ಮಾಡ್ಬೇಕು. ಆದ್ರ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರ ಅದು ಫಲ ಕೊಡುದಿಲ್ಲ. ಮತ್ ಕೆಲವೊಂದ್ ಯಜ್ಞಗಳದಾವ, ದೇರ್ ಇಸ್ ನೋ ಹಿಂಸಾರ್ ಎಫರ್ಟ್ ಇನ್ವಾಲ್ವ್. ಈ ನಾಮ ಜಪವನ್ನು ಮಾಡ್ಬೇಕಾದ್ರೆ ಹಿಂಸಾ ಅದನ್ನು ಅಲ್ಲಿ ಮಾಡ್ಬೇಕಾದ್ರೆ ಅಂತ ಇಂತ ಬಲಿ ಕೊಡ್ಬೇಕಾಗ್ತದ. ಕೆಲವೊಂದು ವೇದಿಕ್ ಸ್ಯಾಕ್ರಿಫೈಸ್ ಅಂತಾರ, ಎನಿಮಲ್ ಸ್ಯಾಕ್ರಿಫೈಸ್ ಇಸ್ ಮೆನ್ಷನ್. ಕೆಲವೊಂದು ಪ್ರಾಣಿ ಬಲಿ ಎಲ್ಲ ಕೊಡ್ತಾರ, ವಿಚ್ ಕ್ಯಾನ್ ಡಿಸ್ಟರ್ಬ್ ಮೆನಿ ಪೀಪಲ್. ಇದು ಹಿಡಿಸೋದಲ್ಲ ಕೆಲವರಿಗೆ. ಹಂಗ ಬುದ್ಧ ಟರ್ನ್ ಅಗೇನ್ಸ್ಟ್ ದ ವೇದಾಸ್ ಓನ್ಲಿ ಬಿಕಾಸ್ ಹಿ ವಾಸ್ ಅಗೇನ್ಸ್ಟ್ ಅನಿಮಲ್ ಸ್ಯಾಕ್ರಿಫೈಸ್. ಆ ಬುದ್ಧನ ಕಾಲದಲ್ಲಿ ಬುದ್ಧ ವಿರೋಧ ಮಾಡಿದ, ಹೋಗಿ ನನ್ನ ಚಂಡ ತಗೊಂಡ್ಬಿಡ್ರಿ, ನಾನು ಒಂದು ಜೀವದೇನಂದ. ವಿರೋಧ ಇದ್ದವ, ಅದನ್ನ ಬಂದ್ ಮಾಡಿಸಿದ. ಅದ್ರ ಬಗ್ಗೆ ವಿರೋಧ ಇದ್ದವ. ಈ ಪ್ರಾಣಿಗಳ ಬಲಿ ಕೊಡ್ಬೇಡ್ರಿ, ಹಿಂಸ ಆಗ್ತದ. ಮೆನಿ ಪೀಪಲ್ ಕೆನಾಟ್ ಫಾಲೋ ದಟ್. ಅದು ರುಚಿಸಲಿಲ್ಲ ಬಹಳ ಜನರಿಗೆ. ಸೊ ದೇರ್ಫೋರ್ ದೇರ್ ಆರ್ ಸರ್ಟನ್ ರಿಚುವಲ್ಸ್ ವೇರ್ ಹಿಂಸಾ ಇಸ್ ಇನ್ವಾಲ್ವ್ಡ್. ಎಲ್ಲಿ ಹಿಂಸಾನ ಅದಾವ ಕೆಲವುದ್ರಲ್ಲಿ. And even if animal sacrifice are not involved, do the rituals you have to undergo visual pain. ಅಲ್ಲೆಲ್ಲ ಮಾಡ್ಬೇಕಾದ್ರ ನಾವು ಉಪವಾಸ ಇರ್ಬೇಕು, ವ್ರತ ಮಾಡ್ಬೇಕು, ಎಷ್ಟೋ ತಿಂಗಳು ಉಪವಾಸ, ಏನೋ ವನವಾಸ. ಇಫ್ ಯು ಸೇ ರಿಚುವಲ್ಸ್, ಸಂಪ್ರದಾಯದ ಅದು. ಯು ಗೆಟ್ ಅಪ್, ಡೂ ದ್ಯಾಟ್, ನಮಸ್ಕಾರ, ಎಷ್ಟೋ ನಮಸ್ಕಾರಗಳು ಹಾಕ್ಬೇಕು,
ಉಪವಾಸ ವನವಾಸ ಮಾಡ್ಬೇಕು, ಎದ್ದು ನಿಂತು ಏನೇನೋ ಮಾಡ್ಬೇಕು, ಎಲ್ಲ ಜಪ ತಪ ಬಾಳ ಅದಾವ. ಒಂಟಿಗಾಲಿ ನಿಂದಿರ್ಬೇಕು, ನಮಸ್ಕಾರ ಹಾಕ್ಬೇಕು, ಬಾಳ ವಿಧಿ ವಿಧಾನಗಳದಾವ. ಬಿಗ್ ಪ್ರೊಜೆಕ್ಟ್ ಐತೆ ಅದು. ಅದಕ್ಕೆ ಈ ರೀತಿ ಆಗೋದು ಆಗ್ತದೇನೋ ಆಗುದಿಲ್ಲ. ಇಟ್ ಇಸ್ ಆಲ್ ಹಿಂಸಾ ಟು ಒನ್ ಸೆಲ್ಫ್. ತನಗೂ ಹಿಂಸಾ ಅದ, ಪ್ರಾಣಿಗಳಿಗೆ ಹಿಂಸಾ ಅದ, ಎಲ್ಲ ವಜ್ಜದ. ದೇರ್ ಈಸ್ ಹಿಂಸಾನ ಬಾಳ ಅದ. ದಿಸ್ ಈಸ್ ದ ಥರ್ಡ್ ಬೆನಿಫಿಟ್. ಇದು ಹಿಂಸಾ ಆಗೋದಿಲ್ಲ, ಯಾರ್ದು ಇದಿಲ್ಲ, ಸಂಬಂಧ ಇಲ್ಲ, ಯಾವ್ದು ಖರ್ಚಿಲ್ಲ, ಏನು ಬೇಕಾಗಿಲ್ಲ. ದಿಸ್ ಇಸ್ ಥರ್ಡ್ ಬೆನಿಫಿಟ್. ದಿಸ್ ಇಸ್ ಯೂನಿವರ್ಸಲ್, ಸಾರ್ವತ್ರಿಕದ. ಇದೊಂದು ಮುಖ್ಯವಾದಂತ ನಮಗೆ ಬೆನಿಫಿಟ್ ಅದ. It can be practiced in any place, in any condition, at any time. ನೋಡ್ರಿ, then there is no ಹಿಂಸಾ involved. ಹಿಂಸಾ ಇಲ್ಲ. ಮತ್ತ ಮೋಸ್ಟ್ ಪ್ರಾಕ್ಟಿಕಲಿ ನೋ ಎಕ್ಸ್ಪೆಂಡಿಚರ್ ಇನ್ವಾಲ್ವ್. ದುಡ್ಡು ಖರ್ಚಿಲ್ಲ. ಅಲ್ಲಿ ಕೋಟಿ ಗಟ್ಟಲೆ ಖರ್ಚು ಮಾಡ್ಬೇಕು. ಒಂದು ಯಜ್ಞ ಮಾಡಿದ್ರೆ ತುಪ್ಪ ಬೇಕು, ಹಣ್ಣು ಹಂಪಲು ಬೇಕು, ಗಂಧದ ಕಡಿಗೆ ಬೇಕು, ಒಂದ ಎರಡ ಇಲ್ಲಿ. ದಟ್ ಇಸ್ ಶೇರ್ ಓನ್ಲಿ ರಿಚುವಲ್ ಯು ವಾಂಟ್ ಟು ಡೂ. ಅಲ್ಲೆಲ್ಲ ಬೇಕಾಗ್ತದ ಅವಶ್ಯ. ಯು ಹ್ಯಾವ್ ಟು ಸ್ಪೆಂಡ್ ಅಂಡ್ ದಟ್ ಟು ಗೆಟ್ ಘೀ ಆರ್ ರೇಟ್ ಇಟ್ ಈಸ್ ಸೆಲ್ಲಿಂಗ್, ದೇರ್ ಫಾರ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಬಹಳ ಎಕ್ಸ್ಪೆನ್ಸಿವ್ ಅದ ಇದು. ಅಷ್ಟೇ ಅಲ್ಲ, ಎಷ್ಟೋ ಮಂದಿಗೆ ದಕ್ಷಿಣ ಫಾರ್ ದ ಪ್ರೀಸ್ಟ್. ಸಾಕಷ್ಟು ದಕ್ಷಿಣೆಗಳನ್ನು ಕೊಡ್ಬೇಕು, ದವಸ ಧಾನ್ಯಗಳನ್ನು ಹಂಚ್ಬೇಕು. ಆಲ್ ದಿ ಥಿಂಗ್ಸ್ ಅಂಡ್ ಡೂ ಜಪ. ಯು ಹ್ಯಾವ್ ಟು ಯೂಸ್ ಓನ್ಲಿ ಆರ್ಗನ್ ಆಫ್ ಸ್ಪೀಚ್ ಇನ್ ವಿಚ್ ವಿ ಆರ್ ಆಲ್ವೇಸ್ ಎಕ್ಸ್ಪರ್ಟ್. ಇಲ್ಲಿ ಏನದ ಹಂಗಾರ, ಏನು ಖರ್ಚಿಲ್ಲ ಏನಿಲ್ಲ ಅಂದ್ರೆ ಕೇವಲ ಮಾತು. ಮನುಷ್ಯನಿಂದ ಆಗಲಿ, ಬಾಯಿಂದ ಆಗಲಿ, ಓನ್ ಉಚ್ಚಾರ ಮಾಡೋದ್ರಿಂದ ಆಗಲಿ, ನಾವು ಶಬ್ದಗಳನ್ನು ಉಚ್ಚಾರ ಮಾಡೋದಿಲ್ಲ. ನೀವು ಮಾನಸಿಕ ಜಪಾರ ಮಾಡ್ರಿ, ವಾಚಕ ಜಪಾರ ಮಾಡ್ರಿ, ಹಿಂಗ ಇಲ್ಲಿ ಏನು ಖರ್ಚಿಲ್ಲ. ಒಂದು ಬಾಯಿದ ಕೆಲಸದ ಅರ್ಥ ಏನಿಲ್ಲ. We go on talking before very much used to use organ of speech. ಅದನ್ನ ನಾವು ಪದೇ 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 ಒಂದನ್ನ ಅನ್ಕೋತ ಹೋಗ್ತೀವಿ. Therefore, instead of gossip, replace it. ನೀವು ಹರಟಿ ಹೊಡಿ ಬದ್ಲಿ ಜಪ ಅನ್ಕೊಂತ ಹೋಗ್ರಿ. ಬಾಯಿಲೆ ಒಂದೊಂದ್ ತಾಸು ಮಾತಾಡಿದ್ರು ನಮಗೆ ಸಾಕಾಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಅದರ ಬದ್ಲಿ ಓಂಕಾರ ಜಪವನ್ನು ನೀವು ಮಾಡ್ತಾ ಹೋದ್ರ ಅಂತಃಕರಣ ಶುದ್ಧಿ ಜೊತೆಗೆ ನಿಮಗೆ ಜ್ಞಾನ ಆಗ್ತದ. ಮುಂದ ಹರಟಿ ಹೊಡಿದ್ ಬಿಡ್ರಿ ಅಂತಾರ ಅವ್ರು ಗುರುಗಳು. ಇನ್ಸ್ಟೆಡ್ ಆಫ್ ಗಾಸಿಪ್, ರಿಪ್ಲೇಸ್ ಇಟ್. ಆ ಜಾಗದೊಳಗೆ ಇದನ್ನ ಹಾಕ್ರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಮಂತ್ರವನ್ನು ಹಾಕ್ರಿ. ಯಾಕೆ ನಿಜಗುಂಡ್ರು ಹೇಳ್ಯಾರ, ಅದನ್ನ ಬಹಳ ಚಂದ ಹೇಳ್ಯಾರ. 4ನೇ ಪದ್ಯದಲ್ಲಿ ಶಿವಕಾರ್ಯ ಸ್ಥಳ ಓದ್ರಿ. ಅದ್ರ ಮಹತ್ವ ಏನು ಅಟ ಇಟ ಅಲ್ಲ. ಒಂದು ನುಡಿ ನೋಡ್ರಿ, ಅಲ್ಲಿ ಏನದ ಅನ್ನೋದು. ಕಾಯ ವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೂ ಪಾಯವಿದು ನಿಜ ಶಿವ ಮಂತ್ರವನ್ನ. ಅವರಿವರೆಂಬುದೇನೋ ಶಿವ ಶಿವ, ಭುವನದ ಮಾನವರು ಅಮ್ಮೆತಾವಾಗಲಿ. ಶಿವ ಮಂತ್ರವೆದೆನಿಸುರೇ, ಮೋಸದೊಳಮ್ಮೆ ಶಿವ ಮಂತ್ರವದೆನಿಸುರೇ. ಚಕ್ರೋಚ್ಚಾರ ಮಾತ್ರೇಣ ಪಂಚಾಕ್ಷರ ಮಾಮನೋ ಸರ್ವೇಷಾಂ ವಿಜಂತುನಾಂ ಸರ್ವ ಪಾಪ ಕ್ಷಯೋ ಭವೇತ್ ಎನ್ನಲಾಗಿ ಇಂತೆನ್ನಲಾಗಿ ಶ್ರುತಿ ಎನ್ನಲಾಗಿ. ಅವಳಿಸಬಾರದ ಕಲುಷವಳಿದು ರಾಜಿಸುವರು ನಿರ್ಮಲತೆ ಇಂದಾಗಿ ಎನ್ನಲಾಗಿ. ಹೀಗೆ ಬಹಳ ನುಡಿಗಳದಾವು. ಹೀಗೆ ನಿಜಗುಣಾರ್ಯರು ಕೂಡ ಅದರ ಮಹತ್ವವನ್ನು ಬಹಳ ಸುಂದರವಾಗಿ ಹೇಳಿಬಿಟ್ಟಾರೆ. ಇದೇನು ಉಪಾಯಪ್ಪ ಅಂದ್ರ ಅಂತ ನಾಮ ಜಪ ಶಿವ ಮಂತ್ರಗಳು ಬೇಕು. 6 ಅಕ್ಷರ ಇದ್ರ ಷಡಕ್ಷರಿ ಅಂತಾರ, 5 ಅಕ್ಷರ ಇದ್ರ ಪಂಚಾಕ್ಷರಿ ಅಂತಾರ. ಓಂ ನಮ ಶಿವ ಶಿವ 4 ಅಂತಂದ್ರ ಸಾಕು, ಹೆಚ್ಚಿನ ಬೇಡ. ಹೀಗೆ ಇದರ ಮಹತ್ವ ಬಹಳ ಮಹತ್ವದ ಅನ್ನುವಂಥದ್ದು ಇಲ್ಲಿವರೆಗೆ ಹೇಳ್ಕೊಂತ ಬಂದ್ರು. ಮತ್ತ ಅದ್ರ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂದು ಅವ್ರ ಕಥೆನೂ ಹೇಳ್ಯಾರ. ಪಾಪ ಅದೇ ಹೇಳೋದು ಬೇಡ. ಯಾವಾಗ ಪೂರ್ವದಲ್ಲಿ ಒಬ್ಬ ಮಹಾತ್ಮ, ಯಾರು ಪೂರ್ಣವಿತ್ತ, ಅವ ಶಿವನ ಅನುಗ್ರಹದಿಂದ ಜನಿಸಿದ್ದ, ನಿತ್ಯ ಸತ್ಶಾಸ್ತ್ರಗಳ ಶ್ರವಣ ಮಾಡ್ತಿದ್ದ. ಒಂದು ನರಕದ ವರ್ಣನೆ ಬಂತು. ಅನೇಕ ಪಾಪಿಗಳ ನರಕ ಯಾತನೆ ಕಂಡು ಬಹಳ ದಯ ಆಯ್ತು. ಈ ನರಕಗಳನ್ನ ನರಕ ಯಾತನೆಯಿಂದ ಬಿಡುಗಡೆ ಮಾಡ್ಬೇಕಂತೇಳಿ ಯಮಪಟ್ಟಣಕ್ಕೆ ಹೋದ. ಯಮರಾಜ್ ಅವನು ನೋಡಿ ಗಾಬರಿಯಾಗಿ, ಮಹಾತ್ಮರೇ ಇಲ್ಲಿ ಯಾಕೆ ಬಂದ್ರಿ ಅಂತ ಹೇಳಿ ಅವ್ರ ಅಲ್ಲಿ ಒಂದು ಇದನ್ನ ಮಾಡ್ತಾನ. ಪಾದ ಪೂಜೆ ಮಾಡಿ ಪೂಜಿಸಿ ಕೈಗಳನ್ನ ಜೋಡಿಸಿದ.
ಬಹಳ ಕಿಂಕರ ಭಾವದಿಂದ ಯಮಪಟ್ಟಣಕ್ಕೆ ಬಂದ ಕಾಳೇನು ಮಹಾತ್ಮ. ಆಗ ಸಾನಂದ್ರ ಅಂತಾರಪ್ಪ, ನಾನು ಓದುವಾಗ ನರಿಕೆಗಳ ನರಕವನ್ನ ನೋಡಿದೆ, ಆತನೇನ್ ನೋಡಿ ಹಂಗಾರೆ ಹೇಗಿದೆ ಅಂತ ನೋಡೋಣ ಅಂತ ಬಂದೇನಪ್ಪ. ಆಗ ಯಮಧರ್ಮ ಅಂದ, ಮಹಾತ್ಮರೇ ಇದು ನಾವು ನೋಡುವಂತ ಜಾಗ ಅಲ್ಲ, ನೋಡಬಾರ್ದು. ಇಂಥದ್ ನೋಡಿದ್ರ ಮನುಷ್ಯಗೆ ಬಹಳ ಅಸಹ್ಯ ಅನಿಸ್ತದ. ಹೀಗೆ ಎಷ್ಟ್ ಹೇಳಿದ್ರು ಕೇಳಿಲ್ಲ ಋಷಿಗಳು. ತೋರ್ಸಬೇಕು ಅಂದಾಗ ಯಮ ನಿರೂಪಾಯಾಗಿ ತೋರ್ಸ್ ಬಂದ. ಆಗ ನರಕ ಯಾತನೆ ನೋಡ್ತಕ್ಕಂತ ಅವನಲ್ಲಿ ದೇಹ ಹುಟ್ಟಿ ಆ ಗುರುಗಳಲ್ಲಿ ಆ ನರಿಕೆಗಳೆಲ್ಲ ಕೇಳುವಂಗ ನಮಃ ಶಿವಾಯ ನಮಃ ಶಿವಾಯ ಪರಮ ಪಂಚಾಕ್ಷರಿ ಮಂತ್ರವನ್ನ ನುಡಿದಾಗ ಅವರೆಲ್ಲರೂ ಅದನ್ನ ಕೇಳಿ ನುಡಿತಾ ನುಡಿತಾ ಅವರು ನುಡಿತಾ ನುಡಿತಾ ಪಾಪ ಕಡಿಮೆ ಆಗ್ತಾ ಆಗ್ತಾ ಆ ಪಾಪದಿಂದ ನಿವೃತ್ತರಾಗಿ ಆ ಒಂದು ಮತ್ತ ಪುಣ್ಯವಂತರಾಗ್ತಾರೆ. ಇದನ್ನ ಶ್ರೀಮನ್ಯ ಜೀವನವೇ ಹೇಳಿದ್ದಾರೆ. ಶಿವಜ್ಞಾನ ಸಂಪನ್ನರಾದಂತ ಸಾನಂದ್ರ ಋಷಿಯ ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡಿ ನರಕಿಗಳನ್ನ ನರಕದಿಂದ ಉದ್ಧಾರ ಮಾಡಿದ ಅಂತ ಇಲ್ಲಿ ಬರ್ತದ. ಈ ಶ್ಲೋಕ ನೀವು ಓದ್ರಿ, ಬಹಳ ಚಂದದ ಇರ್ಲಿ. ಹೀಗೆ ಈ ಮಂತ್ರಗಳ ಮಹಿಮೆ ಅಪಾರದ. ಇದು ಒಂದು ಇಂಥವು ಬಹಳ ಕೊಟ್ಟಾರ ಮಹಿಮೆಗಳನ್ನು. ಇರ್ಲಿ. ಇನ್ ಜಪ 2 ಲೆಟರ್ಸ್. ಈ ಜಪದಲ್ಲಿ 2 ಲೆಟರ್ ಅದಾವು. ಯಾವ ಜಪದಲ್ಲಿ? ಓಂ ನಮ ಓಂಕಾರ. The first letter is indicates japa. Ja indicates what? Janma vicheda. The end to the cycle of birth and death. ಜನನ ಮರಣಗಳಿಂದ ನಾವು ಬಿಡುಗಡೆ ಹೊಂದುವಂತದ್ದು. ಜ ಜ. And the next letter is pa. Indicates what? ಪಕಾರ. ಪಕಾರ ಅಂದ್ರೆ ಪಾಪ ನಾಶ. ಪಕಾರ ಅಂದ್ರೆ ಪಾಪವನ್ನು ನಾಶ ಮಾಡುವುದು. ಒಂದು ಜನನ ಮರಣಗಳಿಂದ ತಪ್ಪಿಸಿ ಪಾಪ ನಾಶ ಮಾಡುವುದು. ಪಾಪ ನಾಶ. ಹರೋ ಯಸ್ಮಾತ್. This sadhana will remove all the papa and do that will put an end to the cycle of samsara. ಜಪ ಇದು ಏನ್ ಮಾಡ್ತದೆ? ಜಪವನ್ನು ಮಾಡ್ತಾ ಇರುವಾಗ ಪಾಪ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ಈ ಜನನ ಮರಣ ರೂಪ ಸಂಸಾರದಿಂದ ನಾವು ನಿವೃತ್ತಿ ಆಗ್ತೀವಿ. Then what is japa? Japa is great. Japa is great. What is japa then? Japa means repetition of any sacred word. ಜಪ ಮತ್ತೇನು ಬೇರೆ ಅಲ್ಲ. ಮರಳಿ ಮರಳಿ ಅದನ್ನ ನಾವು ಅನ್ನುವಂಥದ್ದು. ಜಪವನ್ನ ಮರಳಿ ಮರಳಿ ಅನ್ನುವಂಥದ್ದು ನಾಮ ಜಪ. ಹಾಗೆ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಹೀಗೆ ಇಂಥ ಒಂದಲ್ಲ, ಬಹಳದ ಮಂತ್ರಗಳು. ಏಕಾಕ್ಷರ, ಎರಡದ್ದು, ಪಂಚಾಕ್ಷರ, ಷಷ್ಟಾಕ್ಷರ, 24, 36 ಹಿಂಗ ಅನೇಕ ರೀತಿಯ ಮಂತ್ರಗಳದಾವ. ಅದರಿಂದ ಭಗವಂತನ ದರ್ಶನ ಆಗ್ತೈತೆ ಅನ್ನುವಂಥದ್ದು. ಹೀಗೆ ಆ ನಾಮದಲ್ಲಿ ಮಾತ್ರ ಏನ್ ಬೇಕು? ಮುಖ್ಯ ಶ್ರದ್ಧಾ, ವಿಶ್ವಾಸ, ಪ್ರೇಮಗಳು. ಆ ರೀತಿ ಇಟ್ಕೊಂಡು ನಾವು ಮಾಡಿದ್ದಾದ್ರೆ 1,00,000, 50,000 ಹಿಂಗೊಂದು ಸಂಕಲ್ಪ ಮಾಡಿ ಅವುಗಳನ್ನ ನಾವು ಮಾಡ್ತಾ ಇದ್ರ ಅಂತಃಕರಣ ಬೇಗ ಶುದ್ಧಿ ಆಗ್ತದ. ಯಾಕಂದ್ರ ವೈಜ್ಞಾನಿಕವಾದಂತ ಭಕ್ತಿ ವಿಧಾನಗಳು ಬಹಳ ಅದಾವ. ಅವು ಎಲ್ಲಾ ಪೂಜಾ ಪಾಠ ಮಾಡ್ಬೇಕು. ಭಕ್ತಿ ಮಾಡುವುದು ಬಹಳ ಕಷ್ಟದ ಈಗಿನ ಕಲಿಯುಗದಲ್ಲಿ. ಅದಕ್ಕೆ ಜ್ಞಾನ ಮಾರ್ಗಂಕ ಬಹಳ ಕಠಿಣ ಅದ ಮಧ್ಯಮ ಪುರುಷರಿಗೆ. ಅಂತ ಜ್ಞಾನವನ್ನು ಹೇಳಿಕೊಡ್ತಕ್ಕಂಥ ಶ್ರೋತಿನ ಬ್ರಹ್ಮಠರು ಸಿಗುವುದು ಕಠಿಣ ಅದ. ಆದ್ರಿಂದ ಸಿದ್ಧಾರೂಢಪ್ಪ ಏನ್ ಮಾಡಿದ್ರು? ವಿವೇಕ ಮಾರ್ಗದಲ್ಲಿ ಹೋಗಾಕಾಗುದಿಲ್ಲ ಈಗಿನ ಜನರಿಗೆ, ಕಲಿಯುಗದ ಪ್ರಭಾವದಿಂದ ಇವರಿಗೆ ನೀಗುವುದಿಲ್ಲ ಅಂತ ತಿಳ್ಕೊಂಡು ಆ ನಮಃ ಶಿವಾಯ ಅನ್ನುವಂತ ಮಂತ್ರವನ್ನ, ಜಪವನ್ನ ಈ ಕಲಿಕಾಲದಲ್ಲಿ ಇಂಥ ಶ್ರೇಷ್ಠ ಸಾಧನ ಮತ್ತೊಂದಿಲ್ಲ ಅಂತ ಹೇಳಿ ಅದಕ್ಕೆ ಕರ್ಮ, ಭಕ್ತಿ, ಜ್ಞಾನ ಈ 3 ಅನುಷ್ಠಾನಗಳು ಸಾಧ್ಯದ ಇವರಿಗೆ. ಆದ್ರಿಂದ ಇವ್ರಿಗೆ ಏನ್ ಸಾಧ್ಯದ ಹಂಗಾರೆ ಈಗಿನ ಜನರಿಗೆ? ಭಗವಂತನ ನಾಮಸ್ಮರಣೆ ಬಹಳ ಸುಲಭದ. ಈ ನಾಮಾಚರಣೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡಬಲ್ಲರಲ್ಲ. ಆದ್ರಿಂದ ಇದಕ್ಕೆ ಯಾವ ವಿಧಿ ವಿಧಾನಗಳಿಲ್ಲ. ಬಾಲಕ, ಸ್ತ್ರೀ, ಪುರುಷ, ವೃದ್ಧ ಎಲ್ಲರೂ ಮಾಡಬಹುದಲ್ಲ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲ ಸಮಯಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಮಾಡಬಹುದಲ್ಲ. ಎಂತ ಅವಸ್ಥೆಯಲ್ಲಿ ಮುಪ್ಪಾದ್ರೂ ಕೂಡ ಮಾಡಬಹುದು. ನಾಮ ಅಂದ್ರೆ ಬೇರೆ ಅಲ್ಲ, ಅದೊಂದು ಸಂಬೋಧನೆ. ಇಲ್ಲಿ ಮುಖ್ಯ ಭೇದ ಅರ್ಥಭಾವ, ಬಹಳ ಅರ್ಥಭಾವದಿಂದ ಅದನ್ನ ಮಾಡ್ಬೇಕು. ಹೀಗೆ ನಾಮ ಜಪದಲ್ಲಿ ಮನಸ್ಸು ಬಹಳ ಮುಖ್ಯದ. ಶ್ರದ್ಧಾ, ವಿಶ್ವಾಸ. ಆದ್ರಿಂದ ಆ ಮಂತ್ರವನ್ನ ಸಿದ್ಧಾರೂಢಪ್ಪ ಈಗ 89 ವರ್ಷದಿಂದ ಅದನ್ನ ಇದನ್ನಿಟ್ಟಿಲ್ಲ.
ಆ ಒಂದು ನಾಮ ಜಪವನ್ನ ಅಲ್ಲಿ ನಮ್ಮ ಮಠದಲ್ಲಿ ಆಗಿನಿಂದ ಇಲ್ಲಿವರೆಗೆ ನಿರಂತರವಾಗಿ ಆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವ ಮಂತ್ರವನ್ನ ಆ ತಂಬೂರಿ ತೆಳಗಿಟ್ಟಿಲ್ಲ. ವಿಚಾರ ಮಾಡ್ರಿ, ಇಂಥ ಉದಾಹರಣೆ ಎಲ್ಲೂ ಇಲ್ಲ. ಎಷ್ಟು ಮಾತು ಕೊಟ್ಟಿರ್ಬೇಕು ಸಿದ್ದಾಡಪ್ಪ. ಜ್ಯೋತಿ ಇನ್ನೂ ನಂದಿಲ್ಲ, ಅವಾಗ ಹಚ್ಚಿದ್ದು. ಸಣ್ಣ ಮಕ್ಕಳ ದರ್ಶನ ಮಾಡಿದ್ರೆ ಎಲ್ಲೋ ದೋಷಗಳು ಹೋಗ್ತಾವ, ಅಷ್ಟೊಂದು ಶಕ್ತಿ ಅದ ಇಲ್ಲಿ. ಹೀಗೆ ನಾಮ ಮಂತ್ರಕ್ಕೆ ಸಿದ್ದಾರೂಢಪ್ಪ ಕೊಟ್ಟಷ್ಟು ಮಹತ್ವ ಕುಲ್ಲಮಾಗಿ ಇಡೀ ಜಗತ್ತಿಗೆ ಸಾರಿದಂತಾವ್ ಸಿದ್ದಾರೂಢಪ್ಪ. ಅದ್ರ ಹೊರತಾಗಿ ಕೆಲವು ಮೊದಲ ವರ್ಣದವರು ಲಿಂಗಾಯತರು ಅವರು ಇವರು ಅಷ್ಟಾದನ್ನು ಪಠನ್ ಮಾಡ್ಬೇಕು ಅಂತ ನೇಮಿತ್ತು. ಲಿಂಗ ಇಲ್ಲದ ಭವಿ ಅಂತ ತಿಳ್ಕೊಂಡು ಇವ್ರನ್ನೆಲ್ಲ ಬಹಳ ಅಳದ್ರು. ಅಂದ್ರೆ ನೋಡ್ಬೇಕು ಇವ್ರನ್ನ ಬಹಳ ಬಡದ ಪಾಪ. ಯಪ್ಪ ಲಕ್ಷ್ಮಿ ಹಂಗ ವಿಷ್ಣು ಪರಮಾತ್ಮ ನಿನ್ ಪೆಟ್ಟ ಹತ್ತೇನಪ್ಪ ನಿನಗ ಅಂತೇಳಿ ಕಾಲ ಅವನು ಹಿಚಕ್ತಾನೆ, ರಮಿಸ್ತಾನೆ. ಹಂಗ ಸಿದ್ದಾಡಪ್ಪ ಅಂದ್ರಪ್ಪ ಬಡದ ಏನ್ ಬೇಕಾದ್ ಮಾಡಿದ. ಯಪ್ಪ ಓಡಿ ಹೋಗ್ಬೇಡ, ಜನರು ಬರಾಕ್ತಾರ, ದೌಡ್ ಹೋಗಿ ಬಡಿತಾರ ನಿನ್ ಅಂದ ಕೂಡ್ಲೆ ಓಡಿ ಹೋಗು. ಚಪ್ಪಲ್ ಬಿಟ್ಟು ಹೋದ, ಚಪ್ಪಲ್ ತಗೊಂಡು ಹೋಗಪ್ಪ, ಮುಳ್ಳು ಕಲ್ಲುಗಳು ಬಾಳದಾವು. ಹಿಂಸ ಬಾಳ ಮಾಡಿದ, ಸೆರೆ ಕುಡ್ಸಾಕ್ ಪ್ರಯತ್ನ ಮಾಡಿದ, ಎತ್ತಿ ಮ್ಯಾಲ ಹಿಡಿದು ಎದ ಹೋಗದ. ಏನಾಗಿರ್ಬಾರ ಸಿದ್ದಾಡಪ್ಪ ಅಂತಾದ್ರಾಗ ನಿನಗ್ ಪೆಟ್ಟ ಹತ್ತಿತ್ತು ಅಂತ ತಾಯಿ ಕರಳು. ಇಂಥ ಪರಿಸ್ಥಿತಿ ಒಳಗ ಎಷ್ಟು ನೊಂದಿರಬೇಕು ಅಪ್ಪ. ಆ ಶಾಪ ಆಯ್ತು, ಇರ್ಲಿ ಒದಟಿಗೆ. ಹಿಂಗ ಮಹಾತ್ಮರ ಹೃದಯ ಅಂದ್ರ ಬಹಳ ಕರುಣ ಅದ. ನಮ್ಮನ್ನ ಎತ್ತರ ಮಾಡಿ ಉದ್ಧಾರ ಮಾಡ್ಬೇಕು. ನಾಮ ಜಪ ಕೊಡು ನೀವು ಹೋಗುವಾಗ. ಜ್ಞಾನ ಕಂಡು ಹತ್ಲಿಕ್ಕಿಲ್ಲ, ಇದು ಕಲಿಯುಗ. ಹೀಗೆ ಈ ಒಂದು ಕಲಿಯುಗದಲ್ಲಿ ನಾಮ ಜಪದ ಮಹತ್ವವನ್ನು ಹೇಳಿದಂತ ಏಕಾತ್ಮ ಮಹಾತ್ಮ ಜಗದ್ಗುರು ಸಿದ್ದಾರೂಢರು. ಹೀಗೆ ಆ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಬೆನಿಫಿಟ್. ಇದೆಲ್ಲ ಆಗೋದಿಲ್ಲ, ಅದಕ್ಕೆ ಇದನ್ನ ಹೇಳಿದ್ರ ಸಿದ್ದಾರೂಢಪ್ಪ. ಎಲ್ಲರೂ ಹೇಳ್ತಾರೆ and any word, so it is inexpensive, but this time it is efficacious rituals, and that is why one sadhana of japam ವೈದಿಕದಲ್ಲಿ ಬರ್ತಾ ಇವು. even if you do not other greater religious disciplines, ನಿಮ್ಮದೇ ಆದಂತ ತಗೋರಿ, ಓಂಕಾರನ ತಗೋರಿ, ಮತ್ ಯಾವ ಮಂತ್ರಗಳನ್ನ ತಗೋರಿ, ಅಷ್ಟಾಕ್ಷರಿ ಷಡಾಕ್ಷರಿ, ಅದ್ರಾಗ ಹೆಚ್ಚಿನ ಮಟ್ಟಕ್ಕಿದ ಸೋಹಂ ತಗೋರಿ, ಬ್ರಹ್ಮಾಸ್ಮಿ ತಗೋರಿ, ವೇದಾಂತಿಗಳು, ಇವು ಜಪಾನ ಹಾಕವು. ನಿರಂತರವಾಗಿ ಅವುಗಳನ್ನು ಸಾಧನೆ ಮಾಡ್ತಾ ಮಾಡ್ತಾ ನಿಮ್ಮ ವೃತ್ತಿಯನ್ನ ಆ ಭಾವದಲ್ಲಿ ನಿಧಿಯಾಗಿ ನಿಲ್ಲಿಸುವಂತದ್ದು ಇಷ್ಟು ಮಹತ್ವದ. ಎನಿ ನಾಮ ಆಫ್ ದ ಲಾರ್ಡ್, ಯಾವುದೇ ಹೆಸರು ತಗೋರಿ, ಪರಮಾತ್ಮನ ಯಾವ ಹೆಸರು ತಗೊಂಡು ಮಾಡಿ. ಮರ ಅಂದವ, ರಾಮ್ ಅನ್ನಕ್ ಹೋಗಿ ವಾಲ್ಮೀಕಿ ಅದ. ಎರಡೇ ಅಕ್ಷರ, ರಾಮ್ ಮರ. ಏನಾಯ್ತು? ಸಾಕ್ಷಾತ್ಕಾರ ಆಯ್ತು. ತಪ್ಪಂದ್ರು ಕೂಡ, ತಪ್ಪಿ ನುಡಿದ್ರು ಕೂಡ ಅವ್ರು ಏನಾಗ್ತದ? ಒಂದ್ ಅಕ್ಷರ ಅಲ್ಲಿ ಹೇಳ್ಯಾರ. ತಪ್ಪು ನುಡಿದ್ರು ಕೂಡ ಅದರ ಮಹತ್ವ ಎಷ್ಟದ ಅನ್ನುವಂಥದ್ದು ತಪ್ಪಿ ನುಡಿದ್ರು ಸಹಿತ ನಿಮಗ್ ಮೋಕ್ಷ ಆಗ್ತದೆ. ಅಂದ್ರೆ ಅರ್ಥ ಏನು? ಹಿಡಿಬ್ಯಾಡ್ರಿ ಅಂತ. ಅದರಿಂದ ಏನಾಗ್ತದೆ? ಮುಂದೆ ಸಾಧನ ಚತುಷ್ಟಯ ಸಂಪನ್ನತೆ ಬರ್ತದ, ಅಂತಃಕರಣ ಶುದ್ಧಿ ಆಗ್ತದ. Rituals you may not be able to because professional constants. You may not be able to practice and should practice is the same japa. Any nama of the Lord 108 times a day. 108 ಸಲ ಜಪ ಮಾಡ್ರಿ ಮಿನಿಮಮ್. ಇದು ಜಪೆ ನೈವತು ಸಂಸಿದ್ಧೇ ಜಪೆ. The full sadhana ಚತುಷ್ಟಯ ಸಂಪನ್ನಿ by the mere sadhana of japa. ಈ mere ಸಾಧನ ಜಪದಿಂದ ನೀವು ಸಾಧನ ಚತುಷ್ಟಯ ಸಂಪನ್ನತ್ವ ಸಿಗ್ತದ, ನಿಮಗ ಜ್ಞಾನಕ್ಕೆ ಅರ್ಹತೆ ಆಗ್ತದ. ಹೀಗೆ ಇನ್ 2 letters ಇದನ್ನೆಲ್ಲ ಹೇಳ್ಕೊಂತ ಬಂದ್ರು. It only a linear reading of the whole thing. You read entire Gita or chapter Gita, you only utter once. ಇಡೀ ಗೀತೆಯನ್ನು ಉಪಹಾರ ಮಾಡಿದ್ರು ಕೂಡ ಅಲ್ಲಿ ಓಂಕಾರದ ಮಹತ್ವದ ಪಾರಾಯಣದ. ಇನ್ ಜಪ ಯು ಟೇಕ್ one word or a few words. ಒಂದರ ತಗೋರಿ, ಕೆಲವು ಶಬ್ದಗಳನ್ನ ತಗೋರಿ, ಆವೃತ್ತಿ ಮಾಡ್ಕೊಂತ ಹೋಗ್ಬೇಕು. ಅದನ್ನ 100 ಸಲ ಮಾಡ್ರಿ, 1000 ಸಲ ಮಾಡಿ, 1,00,000 ಸಲ ಮಾಡ್ರಿ. ಈಗ ಹೇಳಿದ್ರ ಓಂ ನಮ ಶಿವಾಯ ಹಿಂಗ ಸಚ್ಚ ಸಾಧನ ಇದು ಕಾಡ್ ಜಪ. ಇದನ್ನ ಪುನಃ ಆ ಶಬ್ದವನ್ನ ಅರ್ಥಾನುಸಂಧಾನ ವೃತ್ತಿಯಿಂದ ಹಂಗ ಅಲ್ಲ, ಮೌಖಿಕ ಒಂದ್ ಕೆಸೆಟ್ ಓದಿರ್ತದ, ಹಂಗಲ್ಲ. ಅರ್ಥದ ಅನುಸಂಧಾನ ಜೊತೆಗೆ ಓಂ ನಮ ಶಿವಾಯ ಅಂದ್ರೆ ದೌಡ್ ಮುಕ್ತಿ ಆಗ್ತದೆ. ಬಹಳ ಬೇಗ ಅಂತ ಕಣ್ಣು ಸುದ್ದಿ ಆಗ್ತದೆ.
ಮಂತ್ರ ಅವಂತಿನಿ ಜಪ ಪುನರುಚ್ಚಾರ ಮಾಡಬೇಕು ಪದೇ 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 ಪದೇ. ನಿಮ್ಮ ಪ್ರತಿಯೊಂದು ನರನಾಡಿಗಳು ಮನಸ್ಸು ಕೂಡ ತುಂಬಿ ತುಳುಕಬೇಕು. ಅಂಡ್ ದೇರ್ ಫಾರ್ ಕೃಷ್ಣ ಸೇಸ್ ಅಮ್ಮನಿಗೆ ಸಾಧನಾ ಜಾಯಮ ಜಪ ಯಜ್ಞ. ಅದಕ್ಕೆ ಕೃಷ್ಣ ಹೇಳ್ದ, ನಾ ಜಪ ಯಾಕೆ ಹೇಳಕತ್ತೀನಿ ಅನ್ನೋದು ಈಗ ಗೊತ್ತಾಯ್ತು. ಎಲ್ಲ ಸಾಧನೆಗಳಲ್ಲಿ ಜಪ ಸಾಧನೆ, ಜಪ ಮಂತ್ರದ ಸಾಧನೆ ಬಹಳ ಶ್ರೇಷ್ಠ ಅಂತ ಯಾಕೆ ಹೇಳಿನಂತ ಇದೇ ಕಾರಣದ. ಅದಕ್ಕೆ ಮಹಾತ್ಮ ಸಿದ್ಧಾರೂಢಪ್ಪನು ಕೂಡ ಆ ರೂಪದಿಂದ ಭಗವಂತನ ರೂಪದಿಂದ ಬಂದು ಆ ನಾಮ ಜಪವನ್ನ ಹೇಳಿ ಹೋಗಿದ್ದಾನೆ. 24 hours 24/7 24/12 ಯಾವಾಗಲೂ ಸಿದ್ಧಾರೂಢ ಮಠದಲ್ಲಿ ನಾಮ ಜಪ ನಡೆದಿರ್ತದ. ಇದರಿಂದ ವಾತಾವರಣ ಶುದ್ಧ ಆಗಿ ಅಲ್ಲಿ ಹೋಗಿ ಕೂತ್ರು ಕೂಡ ಮನಸ್ಸಿಗೆ ಎಷ್ಟೊಂದು ಶಾಂತ ನೆಮ್ಮದಿ ಆಗ್ತದೆ. ಹೋಗಿ ಕೂತ್ ನೋಡ್ರಿ ಒಂದ್ ಅರ್ಧ ತಾಸು. ಆದ್ದರಿಂದ ಇದು ಜಪದ ಮಹಿಮೆಯನ್ನು ಹೇಳ್ತಾ ಕೃಷ್ಣ ಸೇ ಅಮಂಗ್ ದ ಸಾಧನಾಸ್ ಐ ಆಮ್ ಜಪ ಯಜ್ಞ ಅಂದ. ದೆನ್ ಸ್ವಸ್ಥಾನಂ ಹಿಮಾಲಯ ಸ್ಥಾವರನಾಂ ಮೂರನೇದು ಲಾಸ್ಟ್. ಸ್ಥಾವರನಾಂ ಹಿಮಾಲಯ ಫ್ರಮ್ ಒನ್ ಟಾಪಿಕ್ ಕೃಷ್ಣ ಜಂಪ್ಸ್ ಟು ದಿ ಟೋಟಲಿ ಡಿಫರೆಂಟ್ ಟಾಪಿಕ್. ಇದನ್ನ ಬಿಟ್ಟ ಏಕದಮ್ ಹಿಮಾಲಯಕ್ಕೆ ಹೋದಲ್ಲ ಕೃಷ್ಣ, ಮತ್ತೊಂದು ಟಾಪಿಕ್ ಜಂಪ್ ಆದ. ಬಿಕಾಸ್ ವಾಟ್ ಎವರ್ ಥಾಟ್ ಕಮ್ಸ್ ಟು ಹಿಮ್, ಅವನ ತಲೆಯೊಳಗೆ ಯಾವ್ದು ಬರ್ತೈತಲ್ಲ ಮಹಿಮೆ ಬಗ್ಗೆ ಅದನ್ನ ಹೇಳೇ ಬಿಟ್ಟಿದ್ದಾನೆ. ಈಗ ನೋಡ್ರಿ ಪರ್ವತದ ಬಂತು, ನಾಮ ಜಪದ್ ಬಂತು, ಭೃಗು ಮಹರ್ಷಿದ್ ಬಂತು, ಈಗೇನ್ ಬಂತು? ಇದು ಬಂತು ಯಾವುದು? ಈ ಒಂದು ಹಿಮಾಲಯ ಪರ್ವತಗಳದ್ದು ಶ್ರೇಷ್ಠ ಯಾವುದು ಅಂತ ಹೇಳ್ತಾ. ನೋ ಥಿಂಕಿಂಗ್ ಇಸ್ ರಿಕ್ವೈರ್ಡ್. ವಿಚಾರ ಇಲ್ಲ, ಅವ ಹೇಳಿ ಬಿಡ್ತಾನ ಕೃಷ್ಣ ಪರಮಾತ್ಮ. ಯಾಕಂದ್ರೆ ಅದು ಎಲ್ಲ ಮಹಿಮೆ, ಅವ ಏನ್ ನುಡಿತಾನ ಅದೆಲ್ಲ ಮಹಿಮೆ. ಸ್ಥಾವರಣಂ ಎಲ್ಲ ಸ್ಥಾವರ ಜನ್ಮಗಳಲ್ಲಿ ಅವ ಅದನ್ನೆಲ್ಲ. ಮತ್ತೆ ಯಾವ್ದು ಹೇಳಿದ್ರಿ ಅನ್ನೋ ಬಾಯಲ್ಲಿ ಯಾವ್ದು ಬಂದ್ರು ಅದು ಮಾತ್ರ. ಅಮಂಗ್ ದ ಮೌಂಟೇನ್ಸ್ ಐ ಆಮ್ ದ ಹಿಮಾಲಯ. ಎಲ್ಲ ಶಿಖರಗಳಲ್ಲಿ ಯಾವುದು? ಅನೇಕ ಶಿಖರಗಳು, ಗೌರಿ, ಕೈಲಾಸ ಅದಾವ. ಹಿಮಾಲಯ ಮೌಂಟ್, ಸೊ ದ ಮೋಸ್ಟ್ ಸೆಕ್ರೆಡ್ ಮೌಂಟೇನ್ ರ್ಯಾಂಕ್ಸ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಬಹಳ ಎತ್ತರ ಆದಂತ ಪರ್ವತ. ವೇರ್ ಇನ್ ಲಾರ್ಡ್ ಶಿವ ಈಸ್ ದೇರ್. ಅಲ್ಲಿ ಕೈಲಾಸದಲ್ಲಿ ಶಿವ ಅದಾನ. ಶಿವ ಬೋರ್ಡ್, ಪಾರ್ವತಿ ಅಲ್ಲಿ ವಾದ್ಕುಲಿ ಆ ವಿಮಾನಗಳು ಮುಂದೆ ಹೋಗುದಿಲ್ಲ ಅಂತ. ಅಲ್ಲಿ ಸೈಂಟಿಸ್ಟ್ ಬಹಳ ಮಂದಿ ಪ್ರಯತ್ನ ಆಗಿ ಫೇಲ್ ಆಗಿದ್ದಾರೆ. ಫ್ರಮ್ ದಟ್ ಓನ್ಲಿ ಅಲ್ಲೇ ಮತ್ತೆ ಸರ್ವೈವಲ್ ಆಗುದಿಲ್ಲ ಹೋದವರು. ಸಂಬಡಿ ಸೇಡ್ ದಟ್ ದ ಬೆಸ್ಟ್ ಪ್ಲೇಸ್ ಇನ್ ದ ಅರ್ತ್. ಅದು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದದ್ದು ಕೈಲಾಸ. ಪರಮಾತ್ಮನ ಇರುವಿಕೆ ಅದ ಇಲ್ಲಿ. ಫಾದರ್ ಇನ್ ಲಾಸ್ ಹೌಸ್, ಇಲ್ಲಿ ಗೊತ್ತದಲ್ಲ ಪಾರ್ವತಿ ಹುಟ್ಟಿದ್ದು ಪರ್ವತರಾಜನು. ಅವನ ಮಗಳಾದಂತ ಹೇಮಾವತಿ ಪರ್ವತರಾಜನ ಮಗಳು. ಅದು ಅವನ ತವ್ರ ಮನಿ, ಅವನ ಮಾವನ ಮನಿ. ಅದು ಪರಮಾತ್ಮನ ಮಾವನ ಮನಿ ಅಂದ್ರೆ ಹಿಮಾಲಯ. ಅವ್ರ ಮಾವ ಯಾರು? ಪರ್ವತರಾಜ. ಅದಕ್ಕೆ ಹೇಳ್ತಾರೆ ಇವ್ರು ಫಾದರ್ ಇನ್ ಲಾಸ್ ಹೌಸ್. ವಾಟ್ ಈಸ್ ದ ಪ್ರೂಫ್? ಏನ್ ಪ್ರೂಫ್ ಅದ? ಅಬ್ಸರ್ವ್ ಶಿವ, ಅಬ್ಸರ್ವ್ ವಿಷ್ಣು. ವಿಷ್ಣು ಲಿವ್ಸ್ ವೇರ್? ಇನ್ ದ ಮಿಲ್ಕಿ ಓಷನ್. ಇದಕ್ಕೆ ಏನದ? ಆ ಹಿಮಾಲಯದಿಂದ ಹರಿದು ಬಂದಂತ ಯಾವ ಹಾಲು ರೂಪದಂತ ಪರಮಾತ್ಮ ಓಷನ್ ಅದಲ್ಲ. ಲಕ್ಷ್ಮಿ ಎಲ್ಲಿಂದ ಬಂದಳು? ಲಕ್ಷ್ಮಿ ಕೇಮ್ ಫ್ರಮ್ ವೇರ್? ಕ್ಷೀರ ಸಮುದ್ರ. ರಾಜ ತನ್ವಯಂ, ಆ ಲಕ್ಷ್ಮಿನೂ ಕೂಡ ಹಿಮಾಲಯದಲ್ಲಿ ಹುಟ್ಟಿದಾಳೆ. ಹಂಗೆ ಆ ಹರಿದು ಒಂದು ನದಿಯಲ್ಲಿ ಅಮೃತ ಮಥನ ಮಾಡುವಾಗ ರಾಕ್ಷಸರು ಮತ್ತು ದೇವತೆಗಳ ಒಂದು ಯುದ್ಧ ನಡೀತು. ಆ ಒಂದು ಯುದ್ಧದಲ್ಲಿ ಇವರು ಅಮೃತ ಕುಡಿಯಲು ಇಬ್ರು ಅಂದ್ರ ಒಬ್ಬರಿಂದ ಆಗ್ತಿದ್ದಿಲ್ಲ. ಅವೆರಡೂ ಸೇನೆಗಳು ಕೂಡ್ಕೊಂಡು ಮೇರು ಪರ್ವತವನ್ನ ಏನ್ ಮಾಡಿದ್ರು? ಕಡಗೋಲು ಮಾಡಿದ್ರು. ಆ ಒಂದು ದೊಡ್ಡ ಸರ್ಪವನ್ನ, ವಾಸುಕಿ ಸರ್ಪವನ್ನ ಅದನ್ನ ಸುತ್ತಿ ಕಡಗೋಲು ಮಾಡಿ ಹಗ್ಗ ಮಾಡಿ ಕಡಿಯಾಕತ್ರು. ಅನೇಕ ಅನರ್ಗ್ರಹಗಳು ಬಂದು ಅಮೃತ ಬರ್ತದಂತ. ಅಲ್ಲಿ ಹುಟ್ಟಿದ್ಯಾವುದು ಮೊಟ್ಟ ಮೊದಲು ಸಂಪತ್ತು? ಲಕ್ಷ್ಮಿ. ಹೀಗೆ ಆ ಲಕ್ಷ್ಮಿ ಅದಾಳಲ್ಲಿ, ಅದಕ್ಕೆ ಮಹತ್ವದ. ಅಬ್ಸರ್ವ್ ಶಿವ, ಅಬ್ಸರ್ವ್ ವಿಷ್ಣು. ಎಲ್ಲ ನೋಡ್ರಿ, ಎಲ್ಲ ಅಲ್ಲೇ ಹುಟ್ಟ್ಯಾರ. ವಿಷ್ಣು, ಶಿವ, ಪಾರ್ವತಿ. ಆ ಒಂದು ಹಾಲ ಸಮುದ್ರದಲ್ಲಿ ಹುಟ್ಟಾಳಕಿ. ಲಕ್ಷ್ಮಿ ಕೇಮ್ ಫ್ರಮ್ ವೇರ್? ಎಲ್ಲಿಂದ ಬಂದಾಳ? ಲಕ್ಷ್ಮಿ ಕ್ಷೈರ ಸಮುದ್ರ, ಹಾಲು ಸಮುದ್ರದಲ್ಲಿ ಹುಟ್ಟಾಳ. ರಾಜ ತನಯಂ. ಸೊ ಲಕ್ಷ್ಮಿ ಇಸ್ ಬಾರ್ನ್ ಔಟ್ ಆಫ್ ಕ್ಷೀರ ಸಾಗರ. ಲಕ್ಷ್ಮಿ ಎಲ್ಲಿಂದ ಹುಟ್ಟಿದಳು? ಕ್ಷೀರ ಸಾಗರದೊಳಗೆ ಹುಟ್ಟಾಳ. ಕ್ಷೀರಸಾಗರ ಆದದ್ದು ಹೆಂಗ? ಹಿಮಾಲಯ ಕರಿ ನೀರಾಗಿ ಹರಿದು ಬರ್ತದ. ಗಂಗಾ ಆಗಿ, ಯಮುನಾ ಆಗಿ, ಸರಸ್ವತಿ ಆಗಿ. ಸೊ ಕೃಷ್ಣ ಕ್ಷೀರ ಸಮುದ್ರ ಆಯ್ತು ಲಕ್ಷ್ಮೀಸ್ ಫಾದರ್. ಲಕ್ಷ್ಮಿ ತಂದೆ ಯಾರು? ಕ್ಷೀರ ಸಮುದ್ರ.
And that means what? Vishnu's father-in-law. ಯಾವುದು ಆ ವಿಷ್ಣುವಿನ ಮಾವನ ಮನಿ ಅಂತದು ಕ್ಷೀರ ಸಮುದ್ರ. ಯಾಕಂದ್ರೆ ಲಕ್ಷ್ಮಿ ಅಲ್ಲಿ ಬಿಟ್ಟಾಳ, ತವ್ರ ಮನಿ ಅದು. ಪರಮಾತ್ಮನು ತವ್ರ ಮನಿ ಅದ, ವಿಷ್ಣುನು ತವ್ರ ಮನಿ ಅದ. ಎಂತ ಮಹತ್ವ ಅದಕ್ಕೆ. ಬೋತ್ ಶಿವ ಅಂಡ್ ವಿಷ್ಣು ಅಗ್ರಿಮೆಂಟ್ ಇನ್ ಮಿನಿಮಮ್ ಥಿಂಗ್. ಅವ್ರಿಬ್ರು ಒಪ್ಪಂದಾಗ್ಯಾರಂತ, ಗಡದಾಡೋದು ಬೇಡ ಅಂತ. ದೇ ಹಾವ್ ಫೌಂಡ್ ಫಾದರ್ ಇನ್ ಲಾಸ್ಟ್ ಪ್ಲೇಸ್. ಯಾಕಂದ್ರೆ ಅವ್ರಿಬ್ರಿಗೂ ಅದ ಮಾವನ ಮನಿ ಒಂದ. ಟು ಬಿ ದ ಬೆಸ್ಟ್ ಪ್ಲೇಸ್. ಬಹಳ ಮಹತ್ವದ ಸ್ಥಾನದ ಅದು ಹಿಮಾಲಯ. ದಟ್ ಈಸ್ ಡಿಫರೆಂಟ್ ಥಿಂಗ್. ಇರ್ಲಿ, ತಾವರನ ಅಮೌಂಗ್ ದ ಮೌಂಟೇನ್ಸ್ ಐ ಆಮ್ ಹಿಮಾಲಯ. ಯಾದ ಕಾರಣ ಇಷ್ಟೊಂದು ಮಹತ್ವ ಅದಕ್ಕೆ ಇದ್ದದ್ರಿಂದ ಎಲ್ಲಾ ಸ್ಥಾವರಗಳಲ್ಲಿ ನಾ ಯಾರಿದ್ದೀನಿ? ನಾನು ಹಿಮಾಲಯ ಇದ್ದೇನೆ. ಹೀಗೆ ಭಗವಂತನ ಮಹಿಮೆ ಅಪಾರದ. ಅವು ಏನ್ ನೆನಪಾಗ್ತದೆ ಅದನ್ನ ಒಂದು ತೆಗೆದು ಅದರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ ಭಗವಂತ. ಅದು ಭಗವಂತನ ವಿಭೂತಿ. ಇಂಥ ವಿಭೂತಿಗಳನ್ನ ಮುಂದಿಟ್ಟುಕೊಂಡು ನೀವು ಆರಾಧನೆ ಮಾಡಿ. ಅದರಿಂದ ನಮ್ಮ ಅಂತಃಕರಣ ಶುದ್ಧಿಯಾಗಿ, ಚಿತ್ತ ಶುದ್ಧಿಯಾಗಿ ಜ್ಞಾನ ಯೋಗ್ಯತೆಯನ್ನು ಪ್ರಾಪ್ತ ಮಾಡ್ತಾ ಇದೆ. ಹೀಗೆ ಅನೇಕ ವಿಷಯಗಳನ್ನ ಹೇಳ್ತಾ ಬಂದ್ರು. ಒಟ್ಟು ಇಲ್ಲಿ ವ್ಯಕ್ತಿಗೆ ಅವನ ಅಂತಃಕರಣದಲ್ಲಿರುವಂತ ದೋಷಗಳನ್ನ ತೆಗಿಬೇಕಾದ್ರೆ ನಾಮ ಜಪ ಇವೆಲ್ಲ ಬೇಕು. ವಿಭೂತಿಗಳನ್ನ ನೆನಪು ಮಾಡಬೇಕು. ಭೇದ ಭಾವನೆಯನ್ನು ಹೊಡೆದಾಕಿ ನಮ್ಮ ಅಂತಃಕರಣ ಸ್ವಚ್ಛವಾಗಿಟ್ಟುಕೊಳ್ಳುವಂತದ್ದು. ಹಾಗೆ 26 ಮಂತ್ರದಲ್ಲಿ ಅದು ಕೂಡ ವಿಭೂತಿನೇ ಬರ್ತಾ ಇದೆ. ಅದನ್ನು ಓದಿ ಬಿಡ್ತಾ ಇದ್ದೀನಿ, ಟೈಮ್ ಆಗ್ತಾ ಇದೆ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷಿಣಾಂ ಚ ನಾರದ ಗಂಧರ್ವಾಣಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿ. ಬಾರಿ ಆತ್ ನೋಡ್ರಿ, ಹೇಳ್ತಾರೆ ಹೆಂಗ. ನಾನು ಸರ್ವ ವೃಕ್ಷಗಳಲ್ಲಿ ಯಾರು? ಅಶ್ವತ್ಥ ವೃಕ್ಷ. ಎಲ್ಲ ದೇವರ್ಷಿಗಳದಾರ, ದೇವಲೋಕದಲ್ಲಿ ಅದಾರ. ನಾರದ ಇದ್ದೀನಿ ನಾನು. ಗಂಧರ್ವರಲ್ಲಿ ಚಿತ್ರರಥ, ಅನೇಕ ಸಿದ್ಧರಲ್ಲಿ ಕಪಿಲ ಮುನಿ. ನೋಡ್ರಿ, ಏನಿಲ್ಲ ಹೇಳ್ತ ಭಗವಂತ ಮಹಿಮೆ. ಆನಂದ ಪಡುವುದು ನಾವು. ಅಶ್ವತ್ಥ ಯಾಕೆ ಹೇಳಿದ್ರು? ಅಶ್ವತ್ಥ ಅಂದ್ರ ಕನ್ನಡದಲ್ಲಿ ಅರಳೆ ಮರ. ಯಾಕೆ ಅದಕ್ಕೆ ಮಹತ್ವ? ಎಂತೆಂತ ಮಹಾನುಭಾವರು ಬುದ್ಧ ಹಿಡ್ಕೊಂಡು ಎಲ್ಲರೂ ಅಂತ ಮರದ ಅಡಿಯಲ್ಲಿ ತಪಸ್ ಮಾಡಿದ್ದಾರೆ. ಬಹಳ ಹರವಾದಂತ ಹಚ್ಚ ಹಸಿರಿರುವಂತ ವೃಕ್ಷ. ಅದಕ್ಕೊಂದು ರೂಪ ಕೊಟ್ಟರೆ ಭಗವಂತ. ಹೀಗೆ ಅನೇಕ ರೀತಿಯಿಂದ ಅಶ್ವತ್ಥ ಮರ ಅಲ್ಲಿ ಸಾಕಷ್ಟು ದೋಷಗಳು ಹೋಗ್ತವೆ. ಅದರ ಪ್ರದಕ್ಷಿಣೆ ಹಾಕ್ತಾರೆ ಹೆಣ್ಮಕ್ಳು, ಸಂಕಲ್ಪ ಮಾಡ್ತಾರೆ, ತಮ್ಮ ಇಷ್ಟಾರ್ಥಗಳನ್ನ ಪಡಿತಾರೆ. ಈಗಾದ್ರೂ ಸಿದ್ಧಾರ್ಥ ಮಠದಲ್ಲಿ ದೊಡ್ಡ ಅಶ್ವತ್ಥ ವೃಕ್ಷದ ದಿನಾನು ಒಂದು ದೇವರ ಪ್ರತಿಷ್ಠಾಪನೆ ಮಾಡ್ಯಾರ. ಹೆಣ್ಮಕ್ಳು ಸುತ್ತುವರಿತಿರ್ತಾರ, ದಾರ ಕಟ್ತಾರ, ಏನೇನು ಹರಿಕಿ ಹೊತ್ತು ಅಲ್ಲೆಲ್ಲಾ ಕಟ್ಟಿರ್ತಾರ. ತಿಂಗಳಿಗೊಮ್ಮೆ ಅವೆಲ್ಲ ತೆಗಿಬೇಕು ನಾವು. ಅಷ್ಟೊಂದು ಮಹತ್ವ ಇದೆ ಆ ವೃಕ್ಷಕ್ಕೆ. ಸಿದ್ಧಾರ್ಥ ಇದ್ದಾಗ ನೆಟ್ಟದ್ದು. ಅವ್ರಕ್ಕಿಂತ ಮೊದಲೇ ಇತ್ತಂತ ಅಂತ ಒಂದು ದೊಡ್ಡ ವೃಕ್ಷದ. ಇನ್ನಾದ್ರು ಅರಳಿ ಮರ, ಅಶ್ವತ್ಥ ಮರ ಬಹಳ ಮಹತ್ವ ಅದ. ಅದ್ರದೊಂದು ಪೌರಾಣಿಕ ಕಥೆ ಅದ, ಅದನ್ನ ಹೇಳ್ತಾರ ಮುಂದ. ಯಾಕಂದ್ರೆ ಅದು ಮುಂದ್ ಬರ್ತದ ನೋಡು. ಇನ್ನ ಅದ್ರಲ್ಲಿ ನಾರದ ಅಂತ ಹೇಳ್ತಾರಲ್ಲೇ ದೇವಲೋಕದ ಋಷಿಗಳಲ್ಲಿ. ಅವು ಸತ್ಯವನ್ನು ಅರಿತ ಸಂತ. ದೇವ ಕೀರ್ತನೆಯನ್ನು ಮಾಡ್ತಿರ್ತಾನೆ ಅವನ ಮಹಾನುಭಾವ. ಅದಕ್ಕೆ ಅವನು ಶ್ರೇಷ್ಠದಾನೆ. ಸಂಶಯ ಎಲ್ಲ ಪರಿಹಾರ ಮಾಡಿ, ಒಂದು ಅವರ ಜಗಳ ಕಲಹವನ್ನು ದೂರ ಮಾಡಿ ಒಳ್ಳೆಯದನ್ನು ಉಂಟು ಮಾಡುವಂತದ್ದು. ಇನ್ನು ಗಂಧರ್ವರು ಶ್ರೇಷ್ಠದಾರ. ದೇವಲೋಕದ ಗಾಯಕರು ಮತ್ತು ವೈದ್ಯರು. ಆ ಎಲ್ಲರಿಗೆ ಚಿತ್ರರಥ ಅನ್ನುವಂತ ರಾಜ. ಇವನು ಗಾನ ವಿಹಾರಿ ಅಂತ. ವಿಚಿತ್ರ ವರ್ಣಚಿತ್ರ ರಚನಾ ಸಾಮರ್ಥ್ಯವುಳ್ಳವ. ಮುಂದೆ ಸಿದ್ಧರು ಶ್ರೇಷ್ಠದಾರ, ಸಿದ್ಧಾನಾಂ ಶ್ರೇಷ್ಠದಾರ. ಇವು ಜನ್ಮತ ಧರ್ಮ ಜ್ಞಾನಗಳನ್ನು ಪಡೆದ ಸಿದ್ಧರ ಅಂದ್ರ. ಅದರಲ್ಲಿ ಕಪಿಲ ಅಂತ ಒಬ್ಬ ಸಿದ್ಧ. ಅವ ಬಾಲಕಿದ್ದಾಗ ತಾಯಿ ದೇವತೆಗೆ ಸಾಂಖ್ಯ ಸಿದ್ಧ ಅಂತ ಉಪಯೋಗ ಮಾಡ್ಯಾನಂತ, ಉಪದೇಶ ಮಾಡ್ಯಾನ. ಯಾರು? ಸಿದ್ಧ. ಅವನ ಹೆಸರ ಸಿದ್ಧ. ಅಂದ್ರೆ ಕಪಿಲ ರೂಪದ ಸಿದ್ಧ, ಸಿದ್ಧ ವ್ಯಕ್ತಿ. ದೇವೂತಿಗೆ ಸಾಂಖ್ಯ ಸಿದ್ಧ ಅಂತ ತಾಯಿಗಿನ ಇವ್ ಬೋಧ ಮಾಡಿದಾನೆ. ಸಾಂಖ್ಯ ಮತದ ದೃಷ್ಟಾರ, ಸಾಂಖ್ಯರ ದೃಷ್ಟಾರ ಅಂತಾರೆ ಇವಾಗ. ಹೀಗೆ 26ನೇ ಶ್ಲೋಕ ಮುಂದುವರಿತದ. ಅವರ ಮಹತ್ವವನ್ನು ಕುರಿತು ಗುರುಗಳು ಬಹಳ ವೃತ್ತಾಂತವನ್ನ ಮಾರ್ಮಿಕವಾಗಿ ಕಥೆಗಳ ಮೂಲಕವಾಗಿ ಇವುಗಳನ್ನೆಲ್ಲವನ್ನು ಮನುಷ್ಯಗೆ ಆನಂದ ಆಗುವಂಗ
ಭಗವಂತನ ವಿಭೂತಿಗಳಲ್ಲಿ ನಮಗ ಉಲ್ಲಾಸ ಆಗುವ ಹಾಗೆ ಆನಂದ ಆಗಿ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲಾ ಕಸಮನಗಳು, ದೋಷಗಳು, ಆಶೆ ಆಮಿಷಗಳು ಎಲ್ಲ ಸರ್ವಸ್ವ ನಾಶ ಆಗಿ ನಮಗೇನಾಗ್ಬೇಕು? ಅಂತಃಕರಣ ಆನಂದದಲ್ಲಿ ಕುಣಿಬೇಕು. ಹಾಗೆ ಭಗವಂತ ತನ್ನ ವಿಭೂತಿಗಳ ವಿಸ್ತಾರವನ್ನ, ಮಹಿಮೆಯನ್ನ ಈಗ ಸಾಕಷ್ಟು ಹೇಳ್ತಾ ಹೇಳ್ತಾ ಇನ್ನೂ ಮುಂದುವರೆಸ್ತಾನ. ಅಷ್ಟ ಅಲ್ಲ, 42ನೇ ಶ್ಲೋಕ ಪರ್ಯಂತರವಾಗಿ ಇದನ್ನ ಹೇಳ್ತಾ ಹೋಗ್ತಾನ. ನಾವು ಇದನ್ನ ಬೇಜಾರ ಪಟ್ಟುಕೊಳ್ಳಾರದೆ ಅದನ್ನ ಸರಿಯಾಗಿ ಲಕ್ಷ ಕೊಟ್ಟು ಅದರ ಅರ್ಥಾನುಸಂಧಾನ ವೃತ್ತಿಯನ್ನ ಮಾಡ್ತಾವಾದ್ರ ಆ ಯುವತಿಯ ಮಹಿಮೆ ನಮ್ಮ ಅಂತಃಕರಣದಲ್ಲಿ ಧಾರಣ ಆಗಿ ನಮ್ಮ ವಾಸನೆಗಳೆಲ್ಲ ನಷ್ಟ ಆಗಿ ಭಸ್ಮ ಆಗಿ ನಮ್ಮ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನದ ಯೋಗ್ಯತೆಯನ್ನು ಪಡೆದು ನಾವು ಮುಕ್ತ ಆಗ್ಲಿಕ್ಕೆ ಒಂದು ಅಡಿಪಾಯ, ಫೌಂಡೇಶನ್ ಅಂತೀವಲ್ಲ, ಇದೆ ವೆರಿ ಸ್ಟೆಪ್ ಸ್ಟೋನ್ ಫಾರ್ ಸಕ್ಸೆಸ್ ಫಾರ್ ಮುಕ್ತಿ. ಇದು ಬಹಳ ಮೊದಲ ಹೆಜ್ಜೆ ಮಂದಧಿಕಾರಿಗಳಿಗೆ ಅನ್ನುವಂತ ತತ್ವದಿಂದ ಎಲ್ಲರನ್ನೂ ಕರ್ಕೊಂಡು ಪರಮಾತ್ಮ ಅಪ್ಪಿಕೊಂಡು ನಮ್ಮನ್ನು ತನ್ನ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನಲ್ಲ. ಎಂತ ಕರುಣಾಳ ಭಗವಂತ, ಅಂತ ಕರುಣಾ ಮೂರ್ತಿ. ಹೀಗೆ ಅನೇಕ ವಿಸ್ತಾರ ರೂಪವಾದ ಮಹಿಮೆಗಳನ್ನ ನಿಮ್ಮೆಲ್ಲರಿಗೆ ಕೋಟ್ ಮಾಡ್ತಾ ನಮ್ಮನ್ನು ತನ್ನ ಆನಂದದಲ್ಲಿ ವಿಹಾರ ಮಾಡ್ತಾ ಮಾಡ್ತಾ ನಮ್ಮನ್ನು ಮೈ ಮರಿಸಿ ತನ್ಮಯನ್ನಾಗಿ ಮಾಡ್ತಿದ್ದಾನಲ್ಲ. ಇದು ಕೂಡ ಒಂದು ಮಹಿಮೆ. ತನ್ಮಯ ಆಗ್ತಾ ಇದ್ದೀವಲ್ಲ ನಾವೆಲ್ಲ, ಈಗ ಎಷ್ಟು ಆನಂದ ಆಗ್ತದೆ. ಇದು ಕೂಡ ಭಗವಂತನ ಮಹಿಮೆ. ಭಗವಂತನ ವಿಚಾರಗಳನ್ನು ಹೇಳುವುದಾದ್ರೂ ಅದು ಮಹಿಮೆ. ಅದರಲ್ಲಿ ಮೈ ಮರೆತು ಬಿಟ್ರೆ ಟೈಮ್ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ನಾವು ಟೈಮ್ ಪರಿಪಾಲನೆ ಬಹಳ ಮುಖ್ಯದ. ಆದ್ರಿಂದ ಇಲ್ಲಿಗೆ ಟೈಮ್ ಆಗ್ತಾ ಬಂತು. 4 ಗಂಟೆ 4:03 ಆಯ್ತು. ಆದ್ರಿಂದ ಈ ಎಲ್ಲ ವೃತ್ತಾಂತವನ್ನ ತಮ್ಮ ಪಾದಕ್ಕೆ ಹಾಗೂ ಗುರುಗಳ ಒಂದು ಪಾದಕ್ಕೆ ಅರ್ಪಿಸಿ ನಮ್ಮ ಮಾತಿಗೆ ವಿರಾಮ.